ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡುವಂಥ ಕಾನ್ಸೆಪ್ಟು UGC ನೆಟ್ ಮತ್ತು KSETಗೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಯೂನಿಟ್ 4 ಕಮ್ಯುನಿಕೇಷನ್. ಪ್ರತಿಯೊಬ್ಬರು ಕಾಮರ್ಸ್ ಅಥವಾ ನಾನ್ ಕಾಮರ್ಸ್ ಯಾರೇ ಆಗಲಿ ಪೇಪರ್ 1 ಕಂಪಲ್ಸರಿ ಇರುತ್ತೆ. ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಕಾನ್ಸೆಪ್ಟ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯೂನಿಟ್ 4 ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನಲ್ಲಿ ಮೊದಲಿಗೆ ಬಂದರೆ ನಾವು ಮೀನಿಂಗ್ ಆಫ್ ಕಮ್ಯುನಿಕೇಷನ್ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ. ಸೊ ಕಮ್ಯುನಿಕೇಷನ್ ಅನ್ನೋದು ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡೋವಂಥದ್ದು. ಅಲ್ಲಿ ಫ್ಯಾಕ್ಟ್ಸು, ಐಡಿಯಾಸು, ಒಪಿನಿಯನ್ಸು, ಎಮೋಷನ್ಸು, ಸೊ ಎಕ್ಸ್ಚೇಂಜ್ ಬಿಟ್ವೀನ್ ಇಂಡಿವಿಜುವಲ್ಸ್, ಒಬ್ಬ ಇಂಡಿವಿಜುವಲ್ಗಳಿಂದ ಎಕ್ಸ್ಚೇಂಜ್ ಆಗುತ್ತೆ ಒಬ್ಬರು ಅಥವಾ ಇಬ್ಬರಿಗೆ, ಆರ್ ಗ್ರೂಪ್ಸ್ ಟು ಕ್ರಿಯೇಟ್ ಎ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಅಲ್ಲಿ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ಗೆ ಅದು ರೀಸನ್ಗೆ ಅದು ಎಕ್ಸ್ಚೇಂಜ್ ಆಗುತ್ತೆ ಇನ್ಫಾರ್ಮೇಷನು. ಸೊ ಇಟ್ ಡ್ರೈವ್ಸ್ ಫ್ರಮ್ ಅ ಲ್ಯಾಟಿನ್ ಕಮ್ಯುನಸ್ ಮೀನಿಂಗ್ ಕಾಮನ್, ಎಂಪಸೈಸಿಂಗ್ ದ ಶೇರ್ಡ್ ಮೀನಿಂಗ್ ಅಂತ ಹೇಳ್ತಾರೆ ಅದನ್ನ. ಓಕೆ, ಸೊ ಲ್ಯಾಟಿನ್ ವರ್ಡಿಂದ ಅದನ್ನ ಡಿರೈವ್ ಮಾಡಿದ್ದಾರೆ. ಸೊ ಇಟ್ಸ್ ಮೀನಿಂಗ್ ಕಾಮನ್ ಅಂತ ಕರಿತೀವಿ. ಸೊ ಶೇರ್ಡ್ ಮೀನಿಂಗ್ನ ಶೇರ್ ಮಾಡೋಂಥದ್ದು ನಾವು ಸೊ ಕಮ್ಯುನಿಕೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಏನು ಎಕ್ಸಾಂಪಲ್ ಹೇಳ್ಕೊಂಡ್ರೆ, ವೆನ್ ಎ ಮ್ಯಾನೇಜರ್ ಇನ್ಸ್ಟ್ರಕ್ಟ್ ಎಂಪ್ಲಾಯೀಸ್ ಅಬೌಟ್ ನ್ಯೂ ಪ್ರೊಸೀಜರ್ಸ್, ಕಮ್ಯುನಿಕೇಷನ್ ಅಕ್ಕರ್. ಸೊ ನ್ಯೂ ಪ್ರೊಸೀಜರ್ ಬಗ್ಗೆ ಇನ್ಸ್ಟ್ರಕ್ಟ್ ಮಾಡಿದ್ರೆ ಕಮ್ಯುನಿಕೇಷನ್ ಬರುತ್ತೆ. ಅಥವಾ ಇನ್ ಬಿಸ್ನೆಸ್, ಕಮ್ಯುನಿಕೇಷನ್ ಹೆಲ್ಪ್ಸ್ ಅಚೀವ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಥ್ರೂ ದ ಶೇರಿಂಗ್ ಆಫ್ ರಿಲೆವೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ ಆರ್ಗನೈಸೇಷನ್ ಆಬ್ಜೆಕ್ಟಿವ್ನ ಅಚೀವ್ ಮಾಡೋಕ್ಕೋಸ್ಕರ. ಸೊ ಎಲ್ಲದನ್ನು ಕೂಡ ನಾವು ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಡೆಫಿನೇಷನ್ ಆಫ್ ಕಮ್ಯುನಿಕೇಷನ್ ಬಂದರೆ, ಸೊ ವೇರಿಯಸ್ ಪೀಪಲ್ ಹ್ಯಾವ್ ಗಿವನ್ ಅ ಡಿಫರೆಂಟ್ ಡೆಫಿನೇಷನ್. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಡೆಫಿನೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಡೆಫಿನೇಷನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ದ Keith Davis, communication is the process of passing information and understanding from one person to another. ಸೊ ಒನ್ ಪರ್ಸನ್ ಅನದರ್ ಪರ್ಸನ್ಗೆ ಕಮ್ಯುನಿಕೇಶನ್ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ಪ್ರೋಸೆಸ್ ಆಫ್ ಪಾಸಿಂಗ್ ದ ಇನ್ಫಾರ್ಮೇಷನ್ ಪಾಸ್ ಮಾಡ್ತೀವಿ, ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಅದು ಅರ್ಥ ಮಾಡ್ಕೊಂಡು ಒನ್ ಪರ್ಸನ್ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡೋಂಥದ್ದು. ನೆಕ್ಸ್ಟ್, ವಿಲಿಯಂ ನ್ಯೂಮನ್ ಅಂಡ್ ಚಾರ್ಲ್ಸ್ ಸಮರ್, ಕಮ್ಯುನಿಕೇಶನ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಫ್ಯಾಕ್ಟ್ಸ್. ಸೊ ಇದೊಂದು ಎಕ್ಸ್ಚೇಂಜ್ ಆಫ್ ಫ್ಯಾಕ್ಟ್ಸ್ ಆಗುತ್ತೆ, ಐಡಿಯಾಸ್ ಆಗುತ್ತೆ, ಒಪಿನಿಯನ್ಸ್ ಆರ್ ಎಮೋಷನ್ಸ್ ಬೈ ಟೂ ಆರ್ ಮೋರ್ ಪರ್ಸನ್, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಸೊ ಒಪಿನಿಯನ್ ಎಮೋಷನ್ಸ್ಗಳನ್ನ ಶೇರ್ ಮಾಡೋದಾಗಿರ್ಬೋದು. ಓಕೆ, ಲೂಯಿಸ್ ಅಲೆನ್, ಕಮ್ಯುನಿಕೇಶನ್ ಇಸ್ ದ ಸಮ್ ಆಫ್ ಆಲ್ ದ ಥಿಂಗ್ಸ್ ಒನ್ ಪರ್ಸನ್ ಡಸ್ ವೆನ್ ಹಿ ವಾಂಟ್ಸ್ ಟು ಕ್ರಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಮೈಂಡ್ಸ್ ಆಫ್ ದ ಅನದರ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವ್ರೇನು ಹೇಳ್ತಾರೆ ಲೂಯಿಸ್ ಅಲೆನು, ಕಮ್ಯುನಿಕೇಶನ್ ಅದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಂಡರ್ಸ್ಟ್ಯಾಂಡಿಂಗ್ನ ಕ್ರಿಯೇಟ್ ಮಾಡಬೇಕು, ಸೊ ಬೇರೆಯವರ ಮೈಂಡಲ್ಲಿ. ಸೊ ಅದನ್ನ ನಾವು ಕಮ್ಯುನಿಕೇಶನ್ ಕರಿತೀವಿ. ಇಟ್ ಇನ್ವಾಲ್ವ್ಸ್ ಸಿಸ್ಟಮ್ಯಾಟಿಕ್ ಅಂಡ್ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಟೆಲ್ಲಿಂಗ್, ಲಿಸ್ನಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಪೀಟರ್ ಲಿಟ್ಲ್ ಏನು ಹೇಳ್ತಾರೆ ಅಂದರೆ, ಕಮ್ಯುನಿಕೇಶನ್ ಇಸ್ ಅ ಪ್ರೋಸೆಸ್ ಬೈ ವಿಚ್ ಇನ್ಫಾರ್ಮೇಷನ್ ಇಸ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂಡ್ ಆರ್ ಆರ್ಗನೈಸೇಷನ್ ಸೊ ದಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ರೆಸ್ಪಾನ್ಸ್ ರಿಸಲ್ಟ್ಸ್. ಸೊ ಅದೇ ಸೊ ಪ್ರೋಸೆಸ್ ಬೈ ವಿಚ್ ದ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಟ್ ಆಗುತ್ತೆ ಬಿಟ್ವೀನ್ ಇಂಡಿವಿಜುವಲ್ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು. ನೆಕ್ಸ್ಟ್, ಕೂನ್ಸ್ ಅಂಡ್ ಓ ಡೊನಾಲ್ಡ್ ಅವ್ರು ಏನು ಹೇಳ್ತಾರೆ, ಕಮ್ಯುನಿಕೇಶನ್ ಇಸ್ ಅನ್ ದ ಇಂಟರ್ಕೋರ್ಸ್ ಬೈ ವರ್ಡ್ಸ್, ಲೆಟರ್ಸ್, ಸಿಂಬಲ್ಸ್ ಆರ್ ಮೆಸೇಜ್. ಯಾವುದೇ ರೀತಿ ಇರ್ಬೋದು, ಇಟ್ ಇಸ್ ಅ ವೇ ದಟ್ ಒನ್ ಆರ್ಗನೈಸೇಷನ್ ಮೆಂಬರ್ shares a meaning and understanding with the another. Next, Leland Boron, so communication is the transmission and the interchange of facts, ideas, feelings or courses of action. So ಇಲ್ಲಿ interchange of facts, ideas, feelings or course of action communication ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, ಜಾನ್ ಅವರು ಏನು ಹೇಳ್ತಾರೆ ಅಂದರೆ, ಸೊ ಕಮ್ಯುನಿಕೇಶನ್ ಇಸ್ ಎಸೆನ್ಷಿಯಲ್ ದಟ್ ಎಬಿಲಿಟಿ ಆಫ್ ಒನ್ ಪರ್ಸನ್ ಟು ಮೇಕ್ ಕಾಂಟ್ಯಾಕ್ಟ್ ವಿತ್ ಅನದರ್ ಅಂಡ್ ಮೇಕ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಅಂಡರ್ಸ್ಟುಡ್. ಸೊ ಕಮ್ಯುನಿಕೇಶನ್ ಅದು, ಸೊ ಇಟ್ಸ್ ಎಸೆನ್ಷಿಯಲಿ ದ ಎಬಿಲಿಟಿ ಆಫ್ ಒನ್ ಪರ್ಸನ್, ಒಬ್ಬ ವ್ಯಕ್ತಿಯ ಎಬಿಲಿಟಿ ಅದು ಟು ಮೇಕ್ ದ ಕಾಂಟ್ಯಾಕ್ಟ್ ವಿತ್ ಅನದರ್, ಇನ್ನೊಬ್ಬನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಮೇಕ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಅಂಡರ್ಸ್ಟುಡ್, ಅರ್ಥ ಮಾಡಿಸುವಂಥ ಕೆಲಸನ ಮಾಡ್ತಾರೆ. ಸೊ ಈಚ್ ದಿಸ್ ಡೆಫಿನೇಷನ್ಸ್, ಈ ಎಲ್ಲ ಡೆಫಿನೇಷನ್ಸ್ಗಳು highlights that communication is a process involving the transmission of information. ಇಲ್ಲಿ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಇದೆ, ದ ಕ್ರಿಯೇಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಬ್ಬರಿಗೆ ಅರ್ಥ ಮಾಡಿಸುವಂಥ ಕ್ರಿಯೆ ನಡೆಯುತ್ತೆ, ಅಂಡ್ ದ ಅಚೀವ್ ಮ್ಯೂಚುವಲ್ ಎಕ್ಸ್ಚೇಂಜ್ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್. ಸೆಂಡರ್ ಮತ್ತು ರಿಸೀವರ್ ನಡುವೆ ಒಂದು ಮ್ಯೂಚುವಲ್ ಎಕ್ಸ್ಚೇಂಜ್ ಆಗುತ್ತೆ ಅಂತ ಎಲ್ಲ ಡೆಫಿನೇಷನ್ಸ್ಗಳು ಕೊಡುತ್ತೆ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಇಂಪಾರ್ಟೆನ್ಸ್ ಏನು? ಸೊ ಕಮ್ಯುನಿಕೇಶನ್ ಅನ್ನೋದು ಇಸ್ ಎ ಇಂಪಾರ್ಟೆಂಟ್ ಬಿಕಾಸ್ ಇಟ್ಸ್ ಫಾರ್ಮ್ಸ್ ಎ ಫೌಂಡೇಶನ್ ಫಾರ್ ಎಫೆಕ್ಟಿವ್ ಫಂಕ್ಷನಿಂಗ್ ಅಂಡ್ ಸಕ್ಸಸ್ ಆಫ್ ಇನ್ ಆರ್ಗನೈಸೇಷನ್ ಅಂಡ್ ಸೊಸೈಟಿ. ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್, ಆರ್ಗನೈಸೇಷನ್ ಆಗಿರ್ಬೋದು, ಸೊಸೈಟಿಲಿ ಆಗಿರ್ಬೋದು. ಹಿಯರ್ ಆರ್ ದ ಕೀ ಪಾಯಿಂಟ್ಸ್ ಹೈಲೈಟಿಂಗ್ ದ ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಸಪೋರ್ಟೆಡ್ ಬೈ ವೇರಿಯಸ್ ಸೋರ್ಸಸ್ಗೆ ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಬಂದಾಗ ಫೆಸಿಲಿಟೇಟ್ಸ್ ಮ್ಯಾನೇಜರಲ್ ಫಂಕ್ಷನ್. ಕಮ್ಯುನಿಕೇಶನ್ ಅನ್ನೋದು ಮ್ಯಾನೇಜರಲ್ ಫಂಕ್ಷನ್ಗೆ ಫೆಸಿಲಿಟೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪ್ಲಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್ ಅಂಡ್ ಕಂಟ್ರೋಲಿಂಗ್
ಎಲ್ಲದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಬೈ ಎನ್ಶೂರಿಂಗ್ ದ ರಿಲೆವೆಂಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಫ್ಲೋ ಆಫ್ ದ ಎಫಿಷಿಯೆಂಟ್ಲಿ ಬಿಟ್ವೀನ್ ದ ಮ್ಯಾನೇಜರ್ಸ್, ಎಂಪ್ಲಾಯೀಸ್ ಅಂಡ್ ಕಸ್ಟಮರ್ಸ್ ಅಂಡ್ ಸಪ್ಲೈಯರ್. ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಎಲ್ಲರಿಗೂ ಕೂಡ ಸೊ ಮ್ಯಾನೇಜಲ್ ಫಂಕ್ಷನ್ಸ್ಗೆ ಕಮ್ಯುನಿಕೇಶನ್ ಹೆಲ್ಪ್ ಮಾಡುತ್ತೆ. ಇಟ್ ಆಫ್ಟನ್ ಕಾಲ್ಡ್ ಆಸ್ ಆರ್ಗನೈಸೇಷನ್ ಬೋಲ್ಡ್ ಅಂತ ಕೂಡ ನಾವು ಕರಿಬಹುದು. ನೆಕ್ಸ್ಟ್, ಎನೇಬಲ್ಸ್ ಎಫಿಷಿಯಂಟ್ ವರ್ಕ್ ಫ್ಲೋ. ಸೊ ಎಫಿಷಿಯಂಟ್ ವರ್ಕ್ ಫ್ಲೋ ಆಗಿ ಕೂಡ ಕಮ್ಯುನಿಕೇಶನ್ ಹೆಲ್ಪ್ ಮಾಡುತ್ತೆ. ಟು ಎನ್ಶೂರ್ ದ ಸ್ಮೂತ್ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್, ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ಫಾರ್ಮೇಶನ್ ಸ್ಮೂತ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಅಂಡ್ ರೆಡ್ಯೂಸಸ್ ದ ಡಿಲೇಸ್ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೀಡಿಂಗ್ ಟು ಗ್ರೇಟರ್ ಪ್ರೊಡಕ್ಟಿವಿಟಿ ಅಂಡ್ ಎಫಿಷಿಯನ್ಸಿ ಇನ್ ಅಚೀವಿಂಗ್ ದ ಆರ್ಗನೈಸೇಷನ್ ಗೋಲ್. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕಡಿಮೆ ಮಾಡುತ್ತೆ ಮತ್ತೆ ಪ್ರೊಡಕ್ಟಿವಿಟಿನ ಹೆಚ್ಚುತ್ತೆ ಮತ್ತೆ ಎಫಿಷಿಯನ್ಸಿನ ಜಾಸ್ತಿ ಮಾಡಿ ಆರ್ಗನೈಸೇಷನ್ ಗೋಲ್ನ ರೀಚ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಸಪೋರ್ಟ್ಸ್ ಕೋಆರ್ಡಿನೇಷನ್ ಅಂಡ್ ಕೊಲಾಬರೇಷನ್. ಕೋಆರ್ಡಿನೇಷನ್ ಮತ್ತೆ ಕೊಲಾಬರೇಷನ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇಲ್ಲಿ ಕ್ಲಿಯರ್ ಕಮ್ಯುನಿಕೇಶನ್ ಇದ್ದಾಗ ಸೊ ಎನೇಬಲ್ಸ್ ಡಿಫರೆಂಟ್ ಟೀಮ್ಸ್ ಆರ್ ಡಿಪಾರ್ಟ್ಮೆಂಟ್ಸ್ ಕೋಆರ್ಡಿನೇಟ್ ಎಫರ್ಟ್ಸ್. ಎಲ್ಲರೂ ಡಿಫರೆಂಟ್ ಟೀಮ್ಸ್ ಡಿಪಾರ್ಟ್ಮೆಂಟ್ಸ್ ಕೋಆರ್ಡಿನೇಟ್ ಆಗಿ ಎಫರ್ಟ್ ಹಾಕಿ ಟುವರ್ಡ್ಸ್ ಕಾಮನ್ ಆಬ್ಜೆಕ್ಟಿವ್ ಅದು ಪ್ರಾಫಿಟ್ ಇರ್ಬೋದು, ಇನ್ನೊಂದು ಇರ್ಬೋದು, ಎನ್ಹಾನ್ಸಿಂಗ್ ಕೋಆಪರೇಷನ್ ಅಂಡ್ ಕೋಹರೆನ್ಸ್ ಇರುತ್ತೆ ಅಲ್ಲಿ. ನೆಕ್ಸ್ಟ್, ಇಂಪ್ರೂವ್ಸ್ ಡಿಸಿಷನ್ ಮೇಕಿಂಗ್ ಇದು ಹೆಲ್ಪ್ ಮಾಡುತ್ತೆ. ಸೊ ಟೈಮ್ಲಿ ಅಂಡ್ ಅಕ್ಯುರೇಟ್ ಎಕ್ಸ್ಚೇಂಜ್ ಆಫ್ ರಿಲೆವೆಂಟ್ ಡೇಟಾ. ಓಕೆ, ಕರೆಕ್ಟ್ ಆಗಿ ಟೈಮಲ್ಲಿ ಡೇಟಾನ ಕೊಟ್ಟರೆ, ಇನ್ಫಾರ್ಮೇಶನ್ ಕೊಟ್ಟಾಗ ಟು ದ ಡೇಟಾ ಎಂಪವರ್ಸ್ ದ ಬೆಟರ್ ವೆಲ್ ಇನ್ಫಾರ್ಮ್ಡ್ ಡಿಸಿಷನ್ ಬೈ ದ ಲೀಡರ್ಸ್ ಅಂಡ್ ಎಂಪ್ಲಾಯೀಸ್. ಲೀಡರ್ಸ್ ಮತ್ತು ಎಂಪ್ಲಾಯೀಸ್ಗೆ ವೆಲ್ ಇನ್ಫಾರ್ಮ್ಡ್ ಡಿಸಿಷನ್ ತಗೊಳಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಬೂಸ್ಟ್ ಎಂಪ್ಲಾಯೀಸ್ ಎಂಗೇಜ್ಮೆಂಟ್ ಅಂಡ್ ಮಾರಲ್. ಎಂಪ್ಲಾಯಿ ಎಂಗೇಜ್ಮೆಂಟ್ ಮತ್ತೆ ಮಾರಲ್ಗೆ ಇದು ಸಪೋರ್ಟ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ. ವೆನ್ ಎಂಪ್ಲಾಯೀಸ್ ಆರ್ ವೆಲ್ ಇನ್ಫಾರ್ಮ್ಡ್, ಅವರಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಸೊ ಇನ್ವಾಲ್ವ್ಡ್ ಅಂಡ್ ದ ಫ್ರೀ ಹರ್ಡ್, ದಟ್ ಇಸ್ ದೇರ್ ಮೋಟಿವೇಶನ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕಮಿಟ್ಮೆಂಟ್ ಇನ್ಕ್ರೀಸಸ್. ಆಗ ಅವ್ರ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಮೋಟಿವೇಶನ್ ಎಲ್ಲದೂ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ದ ಫಾಸ್ಟರ್ಸ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಕೂಡ ಫಾಸ್ಟ್ ಆಗಿ ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಓಪನ್ ಡೈಲಾಗ್ ಹೆಲ್ಪ್ಸ್ ರಿಸಾಲ್ವ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಇರುತ್ತೆ ಅಲ್ಲಿ ಒಬ್ಬರಿಂದ ಇನ್ನೊಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಅಂಡ್ ಕಾನ್ಫ್ಲಿಕ್ಟ್ ಬಿಫೋರ್ ದೆ ಎಸ್ಕಲೇಟ್, ಅದನ್ನ ಎಸ್ಕಲೇಟ್ ಮಾಡಕ್ ಮುಂಚೆ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಮಾಡಬಹುದು. ಮೇಂಟೈನಿಂಗ್ ಹೆಲ್ತಿ ವರ್ಕ್ ಎನ್ವೈರನ್ಮೆಂಟ್ ಕೂಡ ಮೇಂಟೈನ್ ಮಾಡಬಹುದು. ನೆಕ್ಸ್ಟ್, ಶೇಪ್ಸ್ ಆರ್ಗನೈಸೇಷನಲ್ ಕಲ್ಚರ್. ಆರ್ಗನೈಸೇಷನಲ್ ಕಲ್ಚರ್ ಕೂಡ ಶೇಪ್ ಆಗುತ್ತೆ. ಯಾವ ರೀತಿ ಅಂದ್ರೆ ಕಮ್ಯುನಿಕೇಶನ್ ಸ್ಪ್ರೆಡ್ ಆರ್ಗನೈಸೇಷನ್ ವ್ಯಾಲ್ಯೂಸ್ಗಳನ್ನು ಸ್ಪ್ರೆಡ್ ಮಾಡುತ್ತೆ ಅಂಡ್ ನಾರ್ಮ್ಸ್ ಸ್ಪ್ರೆಡ್ ಮಾಡುತ್ತೆ. ಎನ್ಕರೇಜಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಟ್ರಸ್ಟ್. ಅಲ್ಲಿ ವ್ಯಕ್ತಿಗಳ ನಡುವೆ ಅಥವಾ ಆರ್ಗನೈಸೇಷನ್ ಟ್ರಾನ್ಸ್ಪರೆನ್ಸಿ ಮತ್ತು ಟ್ರಸ್ಟ್ ಅಂಡ್ ಬಿಲ್ಡ್ ಎ ಸೆನ್ಸ್ ಆಫ್ ಬಿಲಾಂಗಿಂಗ್ ಅಮಾಂಗ್ ದ ಸ್ಟಾಫ್. ಸೆನ್ಸ್ ಆಫ್ ಬಿಲಾಂಗಿಂಗ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್, ಎನಾನ್ಸಸ್ ಇನೋವೇಷನ್ ಅಂಡ್ ಕ್ರಿಯೇಟಿವಿಟಿ. ಇನೋವೇಷನ್ ಮತ್ತೆ ಕ್ರಿಯೇಟಿವಿಟಿಗೆ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಕಮ್ಯುನಿಕೇಶನ್ ಅನ್ನೋದು ಚಾನಲ್ ಫಾರ್ ಶೇರಿಂಗ್ ದ ಐಡಿಯಾಸ್ ಅಂಡ್ ಫೀಡ್ಬ್ಯಾಕ್. ಐಡಿಯಾ ಮತ್ತೆ ಫೀಡ್ಬ್ಯಾಕ್ ನ ಶೇರ್ ಮಾಡೋಕ್ಕೆ ಅದು ಚಾನಲ್ ಆಗುತ್ತೆ. ಫಾಸ್ಟರಿಂಗ್ ಎ ಕಲ್ಚರ್ ಆಫ್ ಕ್ರಿಯೇಟಿವಿಟಿ ಅಂಡ್ ನ್ಯೂ ಸೊಲ್ಯೂಷನ್. ಕ್ರಿಯೇಟಿವಿಟಿ ಮತ್ತು ನ್ಯೂ ಸೊಲ್ಯೂಷನ್ ಅದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಏಡ್ಸ್ ಅಡಾಪ್ಟಬಿಲಿಟಿ ಟು ಚೇಂಜ್. ಸೊ ಅಡಾಪ್ಟಬಿಲಿಟಿ ಟು ಚೇಂಜ್ಗೆ ಕೂಡ ಸಪೋರ್ಟ್ ಮಾಡುತ್ತೆ. ಕ್ಲಿಯರ್ ಕಮ್ಯುನಿಕೇಶನ್ ಡ್ಯೂರಿಂಗ್ ದ ಟ್ರಾನ್ಸಿಷನ್ಸ್ ಹೆಲ್ಪ್ಸ್ ಎಂಪ್ಲಾಯೀಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಅಕ್ಸೆಪ್ಟ್ ದ ಚೇಂಜಸ್. ಏನು ಚೇಂಜ್ ಆಗುತ್ತೆ ಬದಲಾವಣೆ ಸಂದರ್ಭದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಅಂಡ್ ದ ಏಸಿಂಗ್ ದ ಇಂಪ್ಲಿಮೆಂಟೇಷನ್ ಅಂಡ್ ರೆಡ್ಯೂಸಿಂಗ್ ದ ರೆಸಿಸ್ಟೆನ್ಸ್ ಮಾಡದೇ ಇರೋ ಥರ ಅವ್ರ ಇಂಪ್ಲಿಮೆಂಟೇಷನ್ ಈಸಿಯಾಗಿ ಆಗಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಬಿಲ್ಡ್ಸ್ ಎಕ್ಸ್ಟರ್ನಲ್ ರಿಲೇಶನ್ಶಿಪ್ ಕೂಡ ಬಿಲ್ಡ್ ಮಾಡುತ್ತೆ. ಕಮ್ಯುನಿಕೇಶನ್ ವಿತ್ ಕಸ್ಟಮರ್ಸ್ ಅಂಡ್ ಪಾರ್ಟ್ನರ್ಸ್. ಕಸ್ಟಮರ್ ಮತ್ತು ಪಾರ್ಟ್ನರ್ ನಡುವೆ ಇಂಪ್ರೂವ್ಸ್ ಸ್ಯಾಟಿಸ್ಫ್ಯಾಕ್ಷನ್, ಲಾಯಲ್ಟಿ ಅಂಡ್ ಬಿಸ್ನೆಸ್ ರೆಪ್ಯುಟೇಷನ್. ಲಾಯಲ್ಟಿ ಮತ್ತು ಬಿಸ್ನೆಸ್ ರೆಪ್ಯುಟೇಷನ್ ಅದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಡೆವಲಪ್ಸ್ ಲೀಡರ್ಶಿಪ್ ಎಫೆಕ್ಟಿವ್ನೆಸ್ಗೆ ಕೂಡ ಸಪೋರ್ಟ್ ಮಾಡುತ್ತೆ. ದ ಸ್ಟ್ರಾಂಗ್ ಕಮ್ಯುನಿಕೇಶನ್ ಇನ್ಸ್ಪೈರ್ ಟ್ರಸ್ಟ್, ದ ಅಲೈನ್ ಟರ್ಮ್ಸ್ ವಿತ್ ವಿಷನ್ ಅಂಡ್ ಗೋಲ್ಸ್ ಅಂಡ್ ಲೀಡ್ ಮೋರ್ ಎಫೆಕ್ಟಿವ್ಲಿ. ಸೊ ಮೋರ್ ಎಫೆಕ್ಟಿವ್ ಆಗಿ ಸೊ ಲೀಡರ್ಶಿಪ್ ಎಫೆಕ್ಟಿವ್ನೆಸ್ ಕೂಡ ಡೆವಲಪ್ ಮಾಡುತ್ತೆ. ಇದೆಲ್ಲದೂ ಕೂಡ ನಾವು ಸೊ ದಿಸ್ ಆರ್ ದ ಡಿಫರೆಂಟ್ ಸಿಗ್ನಿಫಿಕೆನ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಬಂದ್ರೆ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಅಂತ. ಸೊ ಕಮಿಂಗ್ ಟು ದ ಟೈಪ್ಸ್ ಆಫ್ ಕಮ್ಯುನಿಕೇಶನ್, ಫಸ್ಟ್ ಒನ್ ವರ್ಬಲ್ ಕಮ್ಯುನಿಕೇಶನ್. ವರ್ಬಲ್ ಅಂದ್ರೆ ಏನು? ಕಮ್ಯುನಿಕೇಶನ್ ಯೂಸಿಂಗ್ ಸ್ಪೋಕನ್ ಆರ್ ರಿಟನ್ ವರ್ಡ್ಸ್. ಮಾತಲ್ಲಿ ಅಥವಾ ಬರವಣಿಗೆಯಲ್ಲಿ ಹೇಳುವಂಥದ್ದನ್ನ ನಾವು ವರ್ಬಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ವರ್ಬಲ್ ಕಮ್ಯುನಿಕೇಶನ್ ಫರ್ದರ್ ಡಿವೈಡ್ ಇಂಟು ದಿಸ್ ಕ್ಯಾಟಗರಿ. ಒನ್ ಇಸ್ ಫೇಸ್ ಟು ಫೇಸ್ ಕಮ್ಯುನಿಕೇಶನ್, ಡೈರೆಕ್ಟ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಇಮಿಡಿಯೇಟ್ ಫೀಡ್ಬ್ಯಾಕ್, ಟೋನ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಪ್ಲೇ ಎ ರೋಲ್. ಇಲ್ಲೇನಾಗುತ್ತೆ, ಒಬ್ಬರು ವ್ಯಕ್ತಿ ಇನ್ನೊಬ್ಬರು ವ್ಯಕ್ತಿ ಮುಂದೆ ನಿಂತ್ಕೊಂಡು ಫೇಸ್ ಟು ಫೇಸ್ ಕಮ್ಯುನಿಕೇಟ್ ಮಾಡ್ತಾರೆ. ಎಕ್ಸಾಂಪಲ್, ಮ್ಯಾನೇಜರ್ ಬ್ರೀಫಿಂಗ್ ಎಂಪ್ಲಾಯೀಸ್ ಮೀಟಿಂಗ್. ಓಕೆ, ಅದು ನಾವು ಫೇಸ್ ಟು ಫೇಸ್ ಅಂತೀವಿ. ನೆಕ್ಸ್ಟ್, ಟೆಲಿಫೋನಿಕ್ ಆರ್ ಟೆಲಿಕಾನ್ಫರೆನ್ಸ್ ಕಮ್ಯುನಿಕೇಶನ್ ಬಂದಾಗ ರಿಮೋಟ್ ವರ್ಬಲ್ ಕಮ್ಯುನಿಕೇಶನ್ ವಯಾ ಫೋನ್ ಆರ್ ವಿಡಿಯೋ ಕಾಲ್ ಅಲ್ಲಿ ಮಾತಾಡುವಂಥದ್ದು. ಓಕೆ, ಎಕ್ಸಾಂಪಲ್ ಕ್ಲೈಂಟ್ ಡಿಸ್ಕಷನ್ ವಯಾ ಝೂಮ್ ಮೀಟಿಂಗ್. ಓಕೆ, ನೆಕ್ಸ್ಟ್ ಪ್ರೆಸೆಂಟೇಷನ್ಸ್ ಸ್ಪೀಚಸ್. ಸೊ ಇಲ್ಲಿ ಬಂದಾಗ ಸ್ಟ್ರಕ್ಚರ್ಡ್ ಸ್ಪೀಕಿಂಗ್ ಈವೆಂಟ್ಸ್ ಏಮ್ಡ್ ಅಟ್ ಇನ್ಫಾರ್ಮಿಂಗ್ ಆರ್ ದ ಪರ್ಸ್ಯೂಡಿಂಗ್. ಸೊ ಇಲ್ಲಿ ಇನ್ಫಾರ್ಮೇಶನ್ ಕೊಡುವಂಥದ್ದು ಸ್ಟ್ರಕ್ಚರ್ಡ್ ಸ್ಪೀಕಿಂಗ್ ನಡೀತಾರೆ, ಇಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇರ್ತಾರೆ. ಸೊ ಅದು ಎಲ್ಲರೂ ಕೇಳ್ತಾ ಇರ್ತಾರೆ, ಅದನ್ನ ಕೂಡ ನಾವು ಸೊ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಕ್ವಾರ್ಟರ್ಲಿ ಸೇಲ್ಸ್ ಪ್ರೆಸೆಂಟೇಷನ್ ಇರ್ಬೋದು, ಅದನ್ನ ಕೂಡ ನಾವು ತಗೋಬಹುದು. ನೆಕ್ಸ್ಟ್, ರಿಟರ್ನ್ ವರ್ಬಲ್ ಕಮ್ಯುನಿಕೇಶನ್, ಅದರ್ ಟೈಪ್ ಆಫ್ ವರ್ಬಲ್ ಕಮ್ಯುನಿಕೇಶನ್ ಅಂದಾಗ ಇಮೇಲ್,
ಲೆಟರ್ಸ್, ಮೆಮೋಸ್ ಆರ್ ರಿಪೋರ್ಟ್ಸ್ ಇರ್ಬೋದು. ಎಕ್ಸಾಂಪಲ್ ಅಫಿಷಿಯಲ್ ಕಂಪನಿ ಇಮೇಲ್ ಟು ಸ್ಟಾಫ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ವರ್ಬಲ್ ಕಮ್ಯುನಿಕೇಶನ್. ನೆಕ್ಸ್ಟ್, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಏನು? ಅನದರ್ ಟೈಪ್ ಆಫ್ ಕಮ್ಯುನಿಕೇಶನ್ ಅಂದಾಗ ನಾನ್ ವರ್ಬಲ್ ಕಮ್ಯುನಿಕೇಶನ್. ವಾಟ್ ಮೀನ್ ಬೈ ನಾನ್ ವರ್ಬಲ್ ಕಮ್ಯುನಿಕೇಶನ್? ಕಮ್ಯುನಿಕೇಶನ್ ಥ್ರೂ ಗೆಸ್ಚರ್ಸ್ಗಳಿಂದ, ಬಾಡಿ ಲ್ಯಾಂಗ್ವೇಜ್ ಇಂದ, ಫೇಶಿಯಲ್ ಎಕ್ಸ್ಪ್ರೆಷನ್ ಇಂದ, ಟೋನ್, ಐ ಕಾಂಟ್ಯಾಕ್ಟ್, ಪೋಸ್ಚರ್ಸ್ ಅಂಡ್ ಪ್ರಾಕ್ಸಿಮಿಕ್ಸ್, ಯೂಸ್ ಆಫ್ ಸ್ಪೇಸ್ ವಿತೌಟ್ ವರ್ಡ್ಸ್ ಎಕ್ಸೆಟ್ರಾ. ಇದೆಲ್ಲ ಕೂಡ ನಾನ್ ವರ್ಬಲ್ ಕಮ್ಯುನಿಕೇಶನ್. ಫಾರ್ ಎಕ್ಸಾಂಪಲ್ ಹಾಯ್ ಅಂತ ಹೇಳ್ತೀವಿ, ಓಕೆ, ಬಾಯ್ ಅಂತ ಹೇಳ್ತೀವಿ, ಈ ತರ. ಸೊ ಜಸ್ಟ್ ವರ್ಡ್ ಅಲ್ಲಿ ಹೇಳೋಕ್ಕಿಂತ ನಾವು ಕೈ ಸನ್ನೆಯಲ್ಲಿ ಮಾಡುವಂಥದ್ದು ನಾವು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಓಕೆ, ನಾನ್ ವರ್ಬಲ್ ಕಮ್ಯುನಿಕೇಶನ್ ಫರ್ದರ್ ಡಿವೈಡ್ ಇಂಟು ದಿಸ್ ಕ್ಯಾಟಗರೀಸ್. ಒನ್ ಇಸ್ ಅ ಕಿನೆಸಿಸ್ ಅಂತಾರೆ, ಬಾಡಿ ಮೂವ್ಮೆಂಟ್ ಸಚ್ ಆಸ್ ಗೆಸ್ಟರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್, ಸ್ಮೈಲ್ ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ಪ್ಲಂಗ್ರಿಸ್ಟಿಕ್ ಅಂತ ಹೇಳ್ತಾರೆ, ಟೋನ್, ಪಿಚ್, ವಾಲ್ಯೂಮ್ ಆಫ್ ವಾಯ್ಸ್. ಸೊ ಟೋನ್ ಪಿಚ್ ವೇರಿ ಮಾಡೋದು, ವಾಲ್ಯೂಮ್ ಆಫ್ ವಾಯ್ಸ್ ಚೇಂಜ್ ಮಾಡೋದು. ಓಕೆ, ಸೊ ಅದನ್ನ ಕನ್ಸಿಡರೇಷನ್ ಮಾಡೋದು. ನೆಕ್ಸ್ಟ್ ಪ್ರಾಕ್ಸಿಮಿಕ್ಸ್. ಸೊ ಇಲ್ಲಿ ಬಂದಾಗ ಫಿಸಿಕಲ್ ಡಿಸ್ಟೆನ್ಸ್, ಓಕೆ, ಇಂಟಿಮೇಟ್, ಪರ್ಸನಲ್, ಸೋಷಿಯಲ್ ಆರ್ ಪಬ್ಲಿಕ್ ಡಿಸ್ಟೆನ್ಸ್ ಇರೋದು, ಅದನ್ನ ನಾವು ಪ್ರಾಕ್ಸಿಮಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹ್ಯಾಪ್ಟಿಕ್ಸ್, ಯೂಸ್ ಆಫ್ ಟಚ್, ಸೊ ಅದನ್ನ ಹ್ಯಾಪ್ಟಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಪಿಯರೆನ್ಸ್ ಅಂಡ್ ಆರ್ಟಿಫ್ಯಾಕ್ಟ್ಸ್ ಬಂದಾಗ ಡ್ರೆಸ್ ಕೋಡ್ ಇರ್ಬೋದು, ಗ್ರೂಮಿಂಗ್ ಇರ್ಬೋದು, ಅಂಡ್ ಎನ್ವೈರನ್ಮೆಂಟ್ ಇರ್ಬೋದು. ಓಕೆ, ಎಕ್ಸಾಂಪಲ್, ಸೊ ನೋಡಿಂಗ್ ಟು ಶೋ ಅಗ್ರಿಮೆಂಟ್, ಓಕೆ, ಕ್ರಾಸ್ಡ್ ಆರ್ಮ್ಸ್ ಇಂಡಿಕೇಟಿಂಗ್ ರೆಸಿಸ್ಟೆನ್ಸ್ ಎಕ್ಸೆಟ್ರಾ. ಇದೆಲ್ಲದನ್ನು ಕೂಡ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಗಿ ನಾವು ಸೊ ನಾನ್ ವರ್ಬಲ್ ಕಮ್ಯುನಿಕೇಶನ್ ಡಿಫ್ರೆಂಟ್ ವೇರಿಯೇಷನ್ಸ್ ಆಗಿ ನಾವು ತಗೋಬಹುದು. ನಾನ್ ವರ್ಬಲ್ ಕಮ್ಯುನಿಕೇಶನ್ ಫರ್ದರ್ ಡಿವೈಡೆಡ್ ಆಲ್ ದಿಸ್ ಕ್ಯಾಟಗರಿ ಅಂತ ಹೇಳ್ಬೋದು. ನೆಕ್ಸ್ಟ್ ರಿಟರ್ನ್ ಕಮ್ಯುನಿಕೇಶನ್. ರಿಟರ್ನ್ ಕಮ್ಯುನಿಕೇಶನ್ ಬಂದಾಗ ಏನು? ಸೊ ಟ್ರಾನ್ಸ್ಮಿಷನ್ ಆಫ್ ಮೆಸೇಜಸ್ ಥ್ರೂ ರಿಟರ್ನ್ ಸಿಂಬಲ್ಸ್ ಆರ್ ಟೆಕ್ಸ್ಟ್. ಸೊ ಟ್ರಾನ್ಸ್ಮಿಷನ್ ಆಫ್ ಮೆಸೇಜಸ್ ನ ರಿಟರ್ನ್ ಸಿಂಬಲ್ ಅಥವಾ ಟೆಕ್ಸ್ಟ್ ಅಲ್ಲಿ ಕೊಡುವಂಥದ್ದು ನಾವು ರಿಟರ್ನ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊ ರಿಟರ್ನ್ ಕಮ್ಯುನಿಕೇಶನ್ ಫರ್ದರ್ ಡಿವೈಡೆಡ್ ದ ಫಾರ್ಮಲ್ ರಿಟರ್ನ್. ಫಾರ್ಮಲ್ ರಿಟರ್ನ್ ಅಂದ್ರೆ ಏನು? ರಿಪೋರ್ಟ್ಸ್ ಗಳನ್ನು ಬರೆಯುವಂಥದ್ದು, ಪಾಲಿಸಿ ಡಾಕ್ಯುಮೆಂಟ್ಸ್ ಬರೆಯುವುದು, ಅಫಿಷಿಯಲ್ ಲೆಟರ್ ಇರ್ಬೋದು, ಅದೆಲ್ಲ ರಿಟರ್ನ್ ಆಗುತ್ತೆ. ಇನ್ಫಾರ್ಮಲ್ ಬರೆದಾಗ ಇಮೇಲ್, ಟೆಕ್ಸ್ಟ್, ಸೋಷಿಯಲ್ ಮೀಡಿಯಾ ಪೋಸ್ಟ್, ಮೆಮೋಸ್. ಸೊ ವಿಚ್ ಪರ್ಸನ್ ಇನ್ಫಾರ್ಮಲಿ ಸೆಂಡಿಂಗ್ ಸಮಥಿಂಗ್ ಟು ಸಮನ್. ಓಕೆ, ಸೊ ಎಕ್ಸಾಂಪಲ್ ಅನ್ ಇಮೇಲ್ ಡೀಟೇಲಿಂಗ್ ದ ಪ್ರಾಜೆಕ್ಟ್ ಡೆಡ್ ಲೈನ್ ಇರ್ಬೋದು, ಅದನ್ನ ನಾವು ಕನ್ಸಿಡರೇಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಜುವಲ್ ಕಮ್ಯುನಿಕೇಶನ್. ಸೊ ವಿಜುವಲ್ ಕಮ್ಯುನಿಕೇಶನ್ ಬಂದ್ರೆ ಯೂಸ್ ಆಫ್ ವಿಜುವಲ್ ಎಲಿಮೆಂಟ್ಸ್ ಟು ಕನ್ವೆ ದ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಕನ್ವೆ ಮಾಡಕ್ಕೆ ವಿಜುವಲ್ ಎಲಿಮೆಂಟ್ಸ್ ಬಳಸ್ಕೊಳ್ಳುವಂಥದ್ದು. ವಿಜುವಲ್ ಕಮ್ಯುನಿಕೇಶನ್ ಫರ್ದರ್ ಡಿವೈಡೆಡ್ ಟು ಗ್ರಾಫ್ಸ್ ಅಂಡ್ ಚಾರ್ಟ್ಸ್. ಗ್ರಾಫ್ಸ್ ಮತ್ತೆ ಚಾರ್ಟ್ಸ್ ಗಳಿಗೆ ಡಿಫೈನ್ ಮಾಡಿದ್ರೆ ಟು ಎಕ್ಸ್ಪ್ಲೈನ್ ಟ್ರೆಂಡ್ಸ್, ಸ್ಟಾಟಿಸ್ಟಿಕ್ಸ್ ಗಳಿಗೆ ಯೂಸ್ ಮಾಡ್ತೀವಿ ನಾವು ಗ್ರಾಫ್ಗಳನ್ನ. ಓಕೆ, ಸೊ ಹಾರಿಜಾಂಟಲ್, ವರ್ಟಿಕಲ್, ಆ ಥರದ್ದೆಲ್ಲ. ನೆಕ್ಸ್ಟ್ ಸಿಂಬಲ್ಸ್ ಅಂಡ್ ಐಕಾನ್ಸ್, ಯೂನಿವರ್ಸಲ್ ಸೈನ್ಸ್. ಓಕೆ, ಎಕ್ಸಾಂಪಲ್ ಹೆಜಾರ್ಡ್ ಸಿಂಬಲ್ ಆ ಥರ ಇರ್ಬೋದು, ಅಥವಾ ರೋಡ್ ಹಂಪ್ ಇರುವಂಥ ಸಿಂಬಲ್ ಇರ್ಬೋದು. ಅದನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಓಕೆ, ಪ್ರೆಸೆಂಟೇಷನ್ ಅಂಡ್ ಇನ್ಫೋಗ್ರಫಿಕ್ಸ್ ಬರ್ಬೋದು, ಕಂಬೈನಿಂಗ್ ಟೆಕ್ಸ್ಟ್ ಅಂಡ್ ಇಮೇಜಸ್ಗಳು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾ ಮ್ಯಾಪ್ ಅಲ್ಲಿ ಬಾರ್ಡರ್ ಹಾಕಿರ್ತಾರೆ, ಆ ಥರ ಇರೋದು, ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ತೋರಿಸೋದು ಎಲ್ಲ. ಓಕೆ, ಎಕ್ಸಾಂಪಲ್ ಸೇಲ್ ಪರ್ಫಾರ್ಮೆನ್ಸ್ ಗ್ರಾಫ್ ಏನೇ ಪವರ್ ಪಾಯಿಂಟ್ ನ ಕೂಡ ಎಕ್ಸಾಂಪಲ್ ನಾವು ತಗೋಬಹುದು. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಕಮ್ಯುನಿಕೇಶನ್ ಟೈಪ್ಸ್. ಓಕೆ, ಬಿಸ್ನೆಸ್ ಕಮ್ಯುನಿಕೇಶನ್ ಅದರ ಟೈಪ್ಸ್ ಕನ್ಸಿಡರೇಷನ್ ಮಾಡಿ ಬೈ ಡೈರೆಕ್ಷನ್ ತಗೊಂಡಾಗ ಇಂಟರ್ನಲ್ ಕಮ್ಯುನಿಕೇಶನ್. ಓಕೆ, ಬಿಸ್ನೆಸ್ ಕಮ್ಯುನಿಕೇಶನ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು. ಓಕೆ, ಅದಕ್ಕೆ ಮತ್ತೆ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಸ್ವಲ್ಪ ಬಂದಾಗ ಇಂಟರ್ನಲ್ ಕಮ್ಯುನಿಕೇಶನ್. ಇಂಟರ್ನಲ್ ಕಮ್ಯುನಿಕೇಶನ್ ಅಂದ್ರೇನು? ವಿತ್ ಇನ್ ಅನ್ ಆರ್ಗನೈಸೇಷನ್ ಎನ್ಹಾನ್ಸ್ ಕೋಆರ್ಡಿನೇಷನ್ ಅಂಡ್ ಕೊಲಾಬರೇಷನ್. ಆರ್ಗನೈಸೇಷನ್ ಒಳಗಡೆ ಕಮ್ಯುನಿಕೇಟ್ ಮಾಡ್ಕೊಂಡು ಇಟ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ದ ಅಪ್ವರ್ಡ್ ಕಮ್ಯುನಿಕೇಶನ್. ಅಪ್ವರ್ಡ್ ಕಮ್ಯುನಿಕೇಶನ್ ಅಂದ್ರೆ ಫ್ರಮ್ ಎಂಪ್ಲಾಯೀಸ್ ಟು ಮ್ಯಾನೇಜ್ಮೆಂಟ್. ಎಂಪ್ಲಾಯಿಯಿಂದ ಮ್ಯಾನೇಜ್ಮೆಂಟ್ಗೆ ಕಮ್ಯುನಿಕೇಟ್ ಮಾಡೋದು. ಫೀಡ್ಬ್ಯಾಕ್ ಕೊಡೋದು, ರಿಪೋರ್ಟ್ಸ್ಗಳನ್ನ ಕಳಿಸೋದು. ಎಕ್ಸಾಂಪಲ್ ಎಂಪ್ಲಾಯೀಸ್ ಅಂಡ್ ದ ಪ್ರೊಡಕ್ಟಿವಿಟಿ ರಿಪೋರ್ಟ್ ಟು ಸೂಪರ್ವೈಸರ್. ಡೌನ್ವರ್ಡ್ ಕಮ್ಯುನಿಕೇಶನ್ ಅಂದ್ರೆ ಏನು? ಫ್ರಮ್ ಮ್ಯಾನೇಜ್ಮೆಂಟ್, ಟಾಪ್ ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ ಬರೋದು. ಫಾರ್ ಎಕ್ಸಾಂಪಲ್ ಇನ್ಸ್ಟ್ರಕ್ಷನ್, ಆರ್ಗನೈಸೇಷನ್ ಪಾಲಿಸಿಗಳನ್ನ ಕೊಡುವಂಥದ್ದು. ಎಕ್ಸಾಂಪಲ್ ಮ್ಯಾನೇಜರ್ ಇಶ್ಯೂಸ್, ನ್ಯೂ ಅಟೆಂಡೆನ್ಸ್ ಪಾಲಿಸಿ ಇರ್ಬೋದು. ಇದನ್ನು ನಾವು ಡೌನ್ವರ್ಡ್ ಕಮ್ಯುನಿಕೇಶನ್ ಕರಿತೀವಿ. ಬೋತ್ ಅಪ್ವರ್ಡ್ ಕಮ್ಯುನಿಕೇಶನ್ ಅಂಡ್ ಡೌನ್ವರ್ಡ್ ಕಮ್ಯುನಿಕೇಶನ್ ಆರ್ ಕಾಲ್ಡ್ ಆಸ್ ವರ್ಟಿಕಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಬೋತ್ ಅಪ್ವರ್ಡ್ ಕಮ್ಯುನಿಕೇಶನ್, ಡೌನ್ವರ್ಡ್ ಕಮ್ಯುನಿಕೇಶನ್ ಆಲ್ಸೋ ಕಾಲ್ಡ್ ಆಸ್ ಅ ವರ್ಟಿಕಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಲ್ಯಾಟ್ರಲ್ ಆರ್ ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂದ್ರೆ ಏನು? ಅಮಾಂಗ್ peers or a department on the same level for coordination. ಸೇಮ್ ಲೆವೆಲ್, ಫಾರ್ ಎಕ್ಸಾಂಪಲ್ ಎಲ್ಲ ಎಂಪ್ಲಾಯೀಸ್ಗಳು ಒಂದೇ ಲೆವೆಲ್, ಮ್ಯಾನೇಜರ್ಗಳು ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ಗಳು ಅವರು ಕೋಆರ್ಡಿನೇಟ್ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಟೀಮ್ಸ್ ಕೋಆರ್ಡಿನೇಟಿಂಗ್ ಆನ್ ಕ್ಯಾಂಪೈನ್ ಸ್ಟ್ರಾಟಜಿ ಮೇಲೆ ಕೋಆರ್ಡಿನೇಟ್ ಮಾಡೋದು. ಡಯಾಗ್ನಲ್ ಕಮ್ಯುನಿಕೇಶನ್. ಸೊ ನೆಕ್ಸ್ಟ್ ಡಯಾಗ್ನಲ್ ಕಮ್ಯುನಿಕೇಶನ್ ಬಿಟ್ವೀನ್ ಎಂಪ್ಲಾಯೀಸ್ ಅಟ್ ಡಿಫ್ರೆಂಟ್ ಲೆವೆಲ್ ಎಂಪ್ಲಾಯೀಸ್ಗಳು ಕೋಆರ್ಡಿನೇಟ್ ಮಾಡೋದು. ಆ ಡಿಪಾರ್ಟ್ಮೆಂಟ್ಸ್ ಬೈಪಾಸಿಂಗ್ ದ ಹೈರಾರ್ಕಿಯಲ್ ಚೈನ್ ಬೈಪಾಸ್ ಮಾಡಿ. ಎಕ್ಸಾಂಪಲ್ ಎ ಜೂನಿಯರ್ ಎಂಪ್ಲಾಯಿ ಇನ್ ಲಾಜಿಸ್ಟಿಕ್ ಕಮ್ಯುನಿಕೇಟಿಂಗ್ ಡೈರೆಕ್ಟ್ಲಿ ವಿತ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಮ್ಯುನಿಕೇಟ್ ಮಾಡೋದು. ನೆಕ್ಸ್ಟ್ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಬಂದ್ರೆ ವಿತ್ ಕ್ಲೈಂಟ್ಸ್, ಸಪ್ಲೈಯರ್ಸ್, ಗವರ್ನಮೆಂಟ್ ಏಜೆನ್ಸೀಸ್ ಅಂಡ್ ಪಬ್ಲಿಕ್. ಸೊ ಇಂಟರ್ನಲ್ ಇದು ಬರುತ್ತೆ, ಮತ್ತೆ ಎಕ್ಸ್ಟರ್ನಲ್ ಬಂದಾಗ ಕಂಪನಿಯ ಹೊರಗಡೆ ಕಮ್ಯುನಿಕೇಟ್ ಮಾಡೋದು. ಕ್ಲೈಂಟ್ ಇರ್ಬೋದು, ಸಪ್ಲೈಯರ್ ಇರ್ಬೋದು, ಗವರ್ನಮೆಂಟ್ ಇರ್ಬೋದು. ಎಕ್ಸಾಂಪಲ್ ಕಸ್ಟಮರ್ ಸರ್ವಿಸ್ ಇಮೇಲ್ಸ್, ವೆಂಡರ್ ನೆಗೋಸಿಯೇಷನ್ ಎಕ್ಸೆಟ್ರಾ. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್
ಕಮ್ಯುನಿಕೇಶನ್ ಅಂತ ಬಂದಾಗ ಇಷ್ಟು ಬರುತ್ತೆ ಡೀಟೇಲ್ ಆಗಿ. ಮತ್ತೆ ಕಮ್ಯುನಿಕೇಶನ್ನ ಒಂದು ಟೇಬಲ್ ರೂಪದಲ್ಲಿ ತೋರಿಸಿದೀವಿ. ಸೊ ಅದನ್ನು ತಗೊಂಡಾಗ ನಾವು ಕಮ್ಯುನಿಕೇಶನ್ ಬಿಸ್ನೆಸ್ ಸೆಟ್ಟಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಫಾಲೋಸ್. ವರ್ಬಲ್ ಆಗಲೇ ಹೇಳಿದೆ ನಾನು. ಸೊ ಡಿಸ್ಕ್ರಿಪ್ಷನ್ ಯೂಸ್ ಸ್ಪೋಕನ್ ಆರ್ ರಿಟರ್ನ್ ವರ್ಡ್ಸ್ಗಳನ್ನ ವರ್ಬಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫೇಸ್ ಟು ಫೇಸ್ ಟಾಕ್ಸ್, ಫೋನ್ ಕಾಲ್, ಇಮೇಲ್ಸ್ ಬರುತ್ತೆ. ನಾನ್ ವರ್ಬಲ್ ಕನ್ವೇಸ್ ಮೀನಿಂಗ್ ವಿತ್ ಗೆಸ್ಟರ್ಸ್ಗಳಲ್ಲಿ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅಂಡ್ ಎಕ್ಸ್ಪ್ರೆಷನ್ ಅಲ್ಲಿ. ಸೊ ನೋಡಿಂಗ್ ಟು ಅಗ್ರಿ, ಓಕೆ. ಸೊ ಫೋರ್ವಿಂಗ್ ಟು ಇಂಡಿಕೇಟ್ ಡೌಟ್ಸ್ ಆರ್ ಇಂದ ನಾವು ಎಕ್ಸಾಂಪಲ್ ತಗೋಬಹುದು. ನೆಕ್ಸ್ಟ್ ರಿಟರ್ನ್ ಬಂದಾಗ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟೆಡ್ ಥ್ರೂ ದ ರೈಟಿಂಗ್ ಅಲ್ಲಿ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟ್ ಮಾಡುವಂಥದ್ದು. ಸೊ ರಿಪೋರ್ಟ್ಸ್, ಮೆಮೋಸ್, ನೋಟಿಸ್, ಅಫಿಷಿಯಲ್ ಲೆಟರ್ಗಳು ಬರುತ್ತೆ. ವಿಜುವಲ್ ಬಂದಾಗ ಯೂಸ್ ಇಮೇಜಸ್, ಚಾರ್ಟ್ಸ್, ಗ್ರಾಫ್ಸ್, ಕಮ್ಯುನಿಕೇಶನ್ ಅಂತ ತಗೋತೀವಿ. ಡಿಸ್ಕ್ರಿಪ್ಷನ್ ಎಕ್ಸಾಂಪಲ್ ಸೇಲ್ಸ್ ಗ್ರಾಫ್, ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಇಂಟರ್ನಲ್ ಬಂದ್ರೆ ಅಕ್ಕರ್ಸ್ ವಿತ್ ಇನ್ ದ ಆರ್ಗನೈಸೇಷನ್, ಸ್ಟಾಫ್ ಮೀಟಿಂಗು, ಸರ್ಕ್ಯುಲರ್ ಬರುತ್ತೆ ಎಕ್ಸಾಂಪಲ್. ಎಕ್ಸ್ಟರ್ನಲ್ ಬಂದ್ರೆ ಟೇಕ್ ಪ್ಲೇಸ್ ವಿತ್ ಔಟ್ಸೈಡ್ ಕ್ಲೈಂಟ್ಸ್, ಪಬ್ಲಿಕ್, ವೆಂಡರ್ಗಳ ಜೊತೆ, ಮಾರ್ಕೆಟಿಂಗ್ ಮೇಲ್ಸ್, ಕಸ್ಟಮರ್ ಸಪೋರ್ಟ್ ಕಾಲ್ಸ್ ಇರ್ಬೋದು. ನೆಕ್ಸ್ಟ್ ಅಪ್ವರ್ಡ್ ಫ್ಲೋ ಫ್ರಮ್ ಸಬಾರ್ಡಿನೇಟ್ಸ್ ಸುಪೀರಿಯರ್ಗೆ ಹೋಗುತ್ತೆ. ಫೀಡ್ಬ್ಯಾಕು, ಸಜೆಷನ್ಸು ಮ್ಯಾನೇಜರ್ಸ್ ಇರ್ಬೋದು. ಡೌನ್ವರ್ಡ್ ಅಂದರೆ ಫ್ಲೋ ಫ್ರಮ್ ಸೂಪರ್ವೈಸರ್ ಟು ಸಬಾರ್ಡಿನೇಟ್ಸ್ ಇರುತ್ತೆ. ಇನ್ಸ್ಟ್ರಕ್ಷನ್, ಪಾಲಿಸಿ ಕಮ್ಯುನಿಕೇಶನ್ ಬರುತ್ತೆ. ಓಕೆ. ಲ್ಯಾಟ್ರಲ್ ಅಥವಾ ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂದರೆ ಬಿಟ್ವೀನ್ ಪಿಯರ್ಸ್ ಟು ಡಿಪಾರ್ಟ್ಮೆಂಟ್, ಪ್ರಾಜೆಕ್ಟ್ ಟೀಮ್ ಡಿಸ್ಕಷನ್ ಇರ್ಬೋದು. ಫಾರ್ಮಲ್ ಫ್ಲೋಸ್, ಅಫಿಷಿಯಲ್ ಚಾನಲ್, ಸ್ಟ್ರಕ್ಚರ್ಡ್ ಡಾಕ್ಯುಮೆಂಟ್ ಆಗುತ್ತೆ ಅಲ್ಲಿ ಫಾರ್ಮಲ್ ಬಂದಾಗ. ಫಾರ್ಮಲ್ ಚಾನಲ್ಸ್ ಲೈಕ್ ಇಮೇಲ್ಸ್, ಮೆಮೋಸ್ ಆರ್ ಅಫಿಷಿಯಲ್ ಮೀಟಿಂಗ್ ನ ನಾವು ಎಕ್ಸಾಂಪಲ್ ತಗೋಬಹುದು. ನೆಕ್ಸ್ಟ್ ಇನ್ಫಾರ್ಮಲ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್. ಇನ್ಫಾರ್ಮಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತ ಕರಿತೀವಿ ನಾವು ಅದನ್ನ. ಸೊ ಇನ್ಫಾರ್ಮಲ್ ಅಂಡ್ ಅನ್ಅಫಿಷಿಯಲ್ ಫಾರ್ಮ್ಸ್ ಆಫ್ ಕಮ್ಯುನಿಕೇಶನ್ ದಟ್ ಅಕ್ಕರ್ಸ್ ನ್ಯಾಚುರಲಿ ವಿತ್ ಇನ್ ಅನ್ ಆರ್ಗನೈಸೇಷನ್ ಆರ್ ವರ್ಕ್ ಪ್ಲೇಸ್ ಅಲ್ಲಿ ನ್ಯಾಚುರಲ್ ಆಗಿ ನಡೆಯುತ್ತೆ. ಕ್ಯಾಶುವಲ್ ಕಾನ್ವರ್ಸೇಷನ್ ಮಾಡೋದು, ಓಕೆ, ರೂಮರ್ಸ್, ಗಾಸಿಪ್ಸ್ಗಳನ್ನ ಮಾಡೋದು, ಅಂಡ್ ದ ವರ್ಡ್ ಆಫ್ ಮೌತ್ ಶೇರಿಂಗ್ ದ ಆಫ್ ಇನ್ಫಾರ್ಮೇಶನ್. ಕ್ಯಾಶುವಲ್ ಕಾನ್ವರ್ಸೇಷನ್, ತಿಂಡಿ ಏನ್ ತಿಂದ್ರೆ ಅಂತ ಕೇಳೋದು, ಅದನ್ನೆಲ್ಲ ನಾವು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಓಕೆ. ಸೊ ದಿಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಬಂದ್ರೆ, ವಾಟ್ ಆರ್ ದ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಏನು? ಎಫೆಕ್ಟಿವ್ ಕಮ್ಯುನಿಕೇಶನ್ ಹ್ಯಾಸ್ ಸೆವರಲ್ ಕೀ ಕ್ಯಾರೆಕ್ಟರಿಸ್ಟಿಕ್ಸ್. ಒನ್ ಇಸ್ ಅ ಗೋಲ್ ಓರಿಯೆಂಟೆಡ್. ಯಾವಾಗಲೂ ಕಮ್ಯುನಿಕೇಶನ್ ಗೋಲ್ ಓರಿಯೆಂಟೆಡ್ ಆಗಿರುತ್ತೆ. ಎವ್ರಿ ಕಮ್ಯುನಿಕೇಶನ್ ಸರ್ವ್ಸ್ ಅ ಸ್ಪೆಸಿಫಿಕ್ ಪರ್ಪಸ್. ಒಂದು ಪರ್ಪಸ್ ಇರುತ್ತೆ, ಅಂದ್ರೆ ನಾನು ಈ ಇನ್ಫಾರ್ಮೇಶನ್ ಅವ್ರಿಗೆ ಪಾಸ್ ಮಾಡಬೇಕು. ಅದು ಎಕ್ಸಾಂಪಲ್ ಇನ್ಫಾರ್ಮಿಂಗ್, ಇನ್ಸ್ಟ್ರಕ್ಟಿಂಗ್, ಓಕೆ, ಪರ್ಸೂಡಿಂಗ್ ಇರ್ಬೋದು. ಓಕೆ, ಅದು ನಾವು ಗೋಲ್ ಓರಿಯೆಂಟೆಡ್. ಪ್ರತಿಯೊಂದು ಸುಮ್ಮನೆ ನಾವು ಯಾರ ಹತ್ರ ಮಾತಾಡಲ್ಲ, ಒಂದು ಗೋಲ್, ಒಂದು ಉದ್ದೇಶ ಇಟ್ಕೊಂಡು ನಾವು ಮಾತಾಡ್ತೀವಿ. ನೆಕ್ಸ್ಟ್ ಪರ್ಸ್ಯೂ ಅಂಡ್ ಕಂಟಿನ್ಯೂಸ್. ಸೊ ಪರ್ಸ್ಯೂ ಅಂಡ್ ಕಂಟಿನ್ಯೂಸ್ ಇರುತ್ತೆ ಇಲ್ಲಿ. ಇಟ್ ಅಕ್ಕರ್ಸ್ ಎವ್ರಿವೇರ್ ಆಲ್ ದ ಟೈಮ್ ಇನ್ ಬಿಸ್ನೆಸ್ ಆಪರೇಷನ್. ಸೊ ಎವ್ರಿ ಟೈಮು, ಆಲ್ ದ ಟೈಮು ಬಿಸ್ನೆಸ್ ಆಪರೇಷನ್ ಕಮ್ಯುನಿಕೇಶನ್ ನಡೆಯುತ್ತೆ ಅಂತ ನಾವು ಕನ್ಸಿಡರೇಷನ್ ಮಾಡ್ತೀವಿ. ನೆಕ್ಸ್ಟ್ ಕಮ್ಯುನಿಕೇಶನ್ ಅದು ಟೂ ವೇ ಪ್ರೋಸೆಸ್. ಇನ್ವಾಲ್ವ್ ಸೆಂಡರ್ ಅಂಡ್ ರಿಸೀವರ್ ವಿತ್ ಫೀಡ್ಬ್ಯಾಕ್ ಫಾರ್ ಕ್ಲಾರಿಟಿ. ಅಲ್ಲಿ ಇಬ್ರು ಇರ್ತಾರೆ, ಸೆಂಡರ್ ಮತ್ತು ರಿಸೀವರ್. ಯಾರು ಕಮ್ಯುನಿಕೇಶನ್ ಕೊಡ್ತಾನೆ, ಯಾರು ಕಮ್ಯುನಿಕೇಶನ್ ರಿಸೀವ್ ಮಾಡ್ತಾನೆ. ನೆಕ್ಸ್ಟ್ ಕ್ಲಿಯರ್ ಅಂಡ್ ದ ಕಾಯಿನ್ಸ್ ಇರುತ್ತೆ ಅಲ್ಲಿ. ಮೆಸೇಜ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್ ವಿತ್ ಆಂಬಿಗ್ಯೂಟಿ. ಸೊ ಮೆಸೇಜ್ ಅಂಡರ್ಸ್ಟ್ಯಾಂಡಬಲ್ ಆಗಿರಬೇಕು, ಯಾವುದೇ ರೀತಿ ಅಲ್ಲಿ ಬಯಾಸ್ ಇರ್ಬೋದು ಅಥವಾ ಅರ್ಥ ಆಗದಿರೋ ಥರ ಇನ್ಫಾರ್ಮೇಶನ್ ಇರಬಾರ್ದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೈನಮಿಕ್ ಅಂಡ್ ಫ್ಲೆಕ್ಸಿಬಿಲಿಟಿ. ಇಲ್ಲಿ ಡೈನಮಿಕ್ ಮತ್ತೆ ಫ್ಲೆಕ್ಸಿಬಿಲಿಟಿ ಇರಬೇಕು. ಇಟ್ ಅಡಾಪ್ಟ್ಸ್ ಟು ಚೇಂಜಿಂಗ್ ಸಿಚುಯೇಷನ್. ಚೇಂಜಿಂಗ್ ಸಿಚುಯೇಷನ್ಗೆ ಬದಲಾಗೋ ಥರ ಇರಬೇಕು. ಆಡಿಯನ್ಸ್ ಅಂಡ್ ಕಾಂಟೆಕ್ಸ್ಗೆ ಅದು ಬರಬೇಕು, ಕರೆಕ್ಟಾಗಿ ಸೆಟ್ ಆಗಬೇಕು ಅಂತ. ಫಾರ್ಮಲ್ ಆರ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಕ್ಯಾನ್ ಫ್ಲೋ ಅಫಿಷಿಯಲ್ ಚಾನಲ್ ಇರ್ಬೋದು, ಆರ್ ಬೈ ಇನ್ಫಾರ್ಮಲ್, ಎಕ್ಸಾಂಪಲ್ ಕ್ಯಾಶುವಲ್ ಕಾನ್ವರ್ಸೇಷನ್ ಇರ್ಬೋದು. ಅಂಡ್ ಕ್ರಿಯೇಟ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅನದರ್ ಕ್ಯಾರೆಕ್ಟರಿಸ್ಟಿಕ್ ಕ್ರಿಯೇಟ್ ಅಂಡರ್ಸ್ಟ್ಯಾಂಡಿಂಗ್. ದ ಪ್ರೈಮರಿ ಏಮ್ ಇಸ್ ಮ್ಯೂಚುವಲಿ ಕಾಂಪ್ರಹೆನ್ಷನ್ ಬಿಟ್ವೀನ್ ದ ಪಾರ್ಟೀಸ್. ಇಬ್ಬರಿಗೂ ಅದು ಅರ್ಥ ಆಗಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಿಸ್ ಆರ್ ದ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡಾಗ ನಾವು ಎ ಮ್ಯಾನೇಜರ್ ಕ್ಲಿಯರ್ಲಿ ಇನ್ಸ್ಟ್ರಕ್ಟ್ ದ ಸ್ಟಾಫ್ ಯೂಸಿಂಗ್ ಬೋತ್ ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್ ಅಂಡ್ ವರ್ಬಲ್ ಮೀಟಿಂಗ್. ಕಮ್ಯುನಿಕೇಶನ್ ಎನ್ಶೂರ್ಸ್ ಆಲ್ ದ ಎಂಪ್ಲಾಯೀಸ್ ಅಂಡರ್ಸ್ಟ್ಯಾಂಡ್ ಚೇಂಜಸ್, ರೆಡ್ಯೂಸಿಂಗ್ ಕನ್ಫ್ಯೂಷನ್ ಅಂಡ್ ಎರರ್. ಕನ್ಫ್ಯೂಷನ್ ಎರರ್ನ ಕಡಿಮೆ ಮಾಡಿ ಕರೆಕ್ಟಾಗಿ ಅವ್ರ ಪಾಲಿಸಿ ಡಾಕ್ಯುಮೆಂಟ್ ಅಲ್ಲಿ ಮತ್ತೆ ವರ್ಬಲ್ ಮೀಟಿಂಗ್ ಅಲ್ಲಿ ಕೂಡ ಹೇಳ್ತಾರೆ. ಅದನ್ನು ಎಫೆಕ್ಟಿವ್ ಕಮ್ಯುನಿಕೇಶನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಏನು? ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಬಂದಾಗ ವರ್ಬಲ್ ಬರುತ್ತೆ ಇಲ್ಲಿ. ವರ್ಬಲ್ ಕಮ್ಯುನಿಕೇಶನ್ ಯೂಸಸ್ ಸ್ಪೋಕನ್ ಆರ್ ರಿಟರ್ನ್ ವರ್ಡ್ಸ್ ಟು ಕನ್ವೆ ಮೆಸೇಜ್. ಸ್ಪೋಕನ್ ಮತ್ತೆ ರಿಟರ್ನ್ ವರ್ಡ್ ಇರುತ್ತೆ ಅಲ್ಲಿ. ಇಟ್ ಈಸ್ ಕ್ಲಿಯರ್, ಡೈರೆಕ್ಟ್ ಅಂಡ್ ಕ್ಯಾನ್ ಬಿ ಫಾರ್ಮಲ್. ಇದು ಕ್ಲಿಯರ್, ಡೈರೆಕ್ಟ್ ಮತ್ತೆ ಫಾರ್ಮಲ್ ಆಗಿರುತ್ತೆ. ಲೈಕ್ ಮೀಟಿಂಗ್ಸ್, ಬಿಸ್ನೆಸ್ ಲೆಟರ್ಸ್, ಆರ್ ಇನ್ಫಾರ್ಮಲ್ ಫೋನ್ ಕಾಲ್, ಕ್ಯಾಶುವಲ್ ಟಾಕ್ಸ್ ಇರ್ಬೋದು. ಎಕ್ಸಾಂಪಲ್ ಎ ಮ್ಯಾನೇಜರ್ ಎಕ್ಸ್ಪ್ಲೈನ್ಸ್ ಕಂಪನಿ ಪಾಲಿಸಿ ಟು ಎಂಪ್ಲಾಯೀಸ್ ಇನ್ ಎ ಮೀಟಿಂಗ್. ಅದನ್ನ ನಾವು ವರ್ಬಲ್ ಫಾರ್ಮಲ್ ಕಮ್ಯುನಿಕೇಶನ್ ಅಂತ. ಓಕೆ, ಸ್ಕಿಲ್ಸ್ ಇಲ್ಲಿ ಟೋನ್ ಇರುತ್ತೆ, ಕ್ಲಾರಿಟಿ ಇರುತ್ತೆ ಅವರಿಗೆ. ಓಕೆ, ಆರ್ಟಿಕ್ಯುಲೇಷನ್ ಅಂಡ್ ಲಿಸ್ನಿಂಗ್ ಆರ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ನೆಸ್ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಬರುತ್ತೆ. ನಾನ್ ವರ್ಬಲ್ ಕಮ್ಯುನಿಕೇಶನ್ ಇನ್ವಾಲ್ವ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಗೆಸ್ಚರ್ಸ್ ಇರ್ಬೋದು, ಐ ಕಾಂಟ್ಯಾಕ್ಟ್ ಇರ್ಬೋದು, ಪೋಸ್ಚರ್, ಟಚ್, ಫಿಸಿಕಲ್ ಸ್ಪೇಸ್ ಅಂಡ್ ಈವನ್ ಸೈಲೆನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ದ ನೋಡಿಂಗ್ ಇನ್ ಅಗ್ರಿಮೆಂಟ್ ಡ್ಯೂರಿಂಗ್ ಎ ಪ್ರೆಸೆಂಟೇಷನ್ ಇರ್ಬೋದು. ಓಕೆ, ಮೀಟಿಂಗ್ ಐ ಕಾಂಟ್ಯಾಕ್ಟ್ ಫಾರ್ ದ ಕಾನ್ಫಿಡೆನ್ಸ್. ಓಕೆ, ಫೋಲ್ಡಿಂಗ್ ಆರ್ಮ್ಸ್ ಇಂಡಿಕೇಟಿಂಗ್ ರೆಸಿಸ್ಟೆನ್ಸ್. ಸೊ ಇದೆಲ್ಲದೂ ಕೂಡ ಎಕ್ಸಾಂಪಲ್ ಆಗುತ್ತೆ.
ಸೊ ಟಿಪ್ ತಗೊಂಡಾಗ ನಾನ್ ವರ್ಬಲ್ the causes the reinforce or may the contradict the spoken words, hence alignment matter for clarity. ಸೊ ಕ್ಲಾರಿಟಿ ಅಂದ್ರೆ ನಾನ್ ವರ್ಬಲ್ ಬಂದಾಗ ಕೆಲವು ಸತಿ ರೀಇನ್ಫೋರ್ಸ್ ಅಥವಾ ಮೇ ಕಾಂಟ್ರಡಿಕ್ಟ್ ಸ್ಪೋಕನ್ ವರ್ಡ್ಸ್ ಕಾಂಟ್ರಡಿಕ್ಟ್ ಆಗ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಟ್ರಾಕ್ಚುಯಲ್ ಕಮ್ಯುನಿಕೇಶನ್ ಅಂತ ಬರುತ್ತೆ. ಸೊ ಅನದರ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಇಂಟ್ರಾಕ್ಚುಯಲ್ ಕಮ್ಯುನಿಕೇಶನ್ ಅಂತ ಬಂದಾಗ ದಿಸ್ ರೆಫರ್ಸ್ ಟು ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್ ಬಿಟ್ವೀನ್ ಪೀಪಲ್ ಫ್ರಮ್ ಡಿಫರೆಂಟ್ ಕಲ್ಚರ್ಸ್ ಆರ್ ಬ್ಯಾಕ್ಗ್ರೌಂಡ್. ಸೊ ಇನ್ಫಾರ್ಮೇಶನ್ ಬಿಟ್ವೀನ್ ದ ಪೀಪಲ್ ಫ್ರಮ್ ಡಿಫರೆಂಟ್ ಕಲ್ಚರ್ ಆರ್ ಬ್ಯಾಕ್ಗ್ರೌಂಡ್, ಇಬ್ರು ಡಿಫರೆಂಟ್ ಕಲ್ಚರ್ ಬ್ಯಾಕ್ಗ್ರೌಂಡ್ ಇರ್ತಾರೆ. ಸೊ ದಟ್ ಇಸ್ ದ ಇಂಟ್ರಾ ಕಲ್ಚರಲ್ ಕಮ್ಯುನಿಕೇಶನ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಬಂದಾಗ ದ ನೆಗೆಟಿವ್ ನಾವಿಗೇಟಿಂಗ್ ದ ಡಿಫರೆನ್ಸಸ್ ಇನ್ ದ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಅಲ್ಲಿ ಡಿಫರೆನ್ಸ್ ಇರುತ್ತೆ, ಟ್ರೆಡಿಷನ್ಸ್ ಡಿಫರೆನ್ಸ್ ಇರುತ್ತೆ, ನಾನ್ ವರ್ಬಲ್ ಸಿಗ್ನಲ್ಸ್ ಇರುತ್ತೆ ಅಂಡ್ ಬಿಸ್ನೆಸ್ ಪ್ರಾಕ್ಟೀಸ್ ಇರುತ್ತೆ. ಓಕೆ, ಅದೇ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದವರು ಮಹಾರಾಷ್ಟ್ರದವರು ಲ್ಯಾಂಗ್ವೇಜ್ ಗೊತ್ತಿಲ್ಲದಾಗ ಮಾತಾಡ್ತಾರೆ, ಎಕ್ಸಾಂಪಲ್ ನಾವು ತಗೋಬಹುದು. ಓಕೆ, ಎಕ್ಸಾಂಪಲ್ businesses during the international client meets, understanding the cultural protocols such as okay the bowing in Japan or avoiding direct criticisms in Korea, etc. So ಆ ರೀತಿ ತಗೋಬಹುದು. ಸೊ ಇಂಪಾರ್ಟೆನ್ಸ್ ಬಿಲ್ಡ್ಸ್ ಟ್ರಸ್ಟ್ ಬರುತ್ತೆ, ಬ್ರೇಕ್ಸ್ ಡೌನ್ ದ ಸ್ಟೀರಿಯೋಟೈಪ್ಸ್ ಅಂಡ್ ಅವಾಯ್ಡ್ಸ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಮಲ್ಟಿನ್ಯಾಷನಲ್ ಎನ್ವೈರನ್ಮೆಂಟ್ ಬರುತ್ತೆ. ಸೊ ಟಿಪ್ಪು ಅಡಾಪ್ಟ್ ಕಮ್ಯುನಿಕೇಶನ್ ಸ್ಟೈಲ್ ಟು ಬಿ ದ ಕಲ್ಚರಲಿ ಸೆನ್ಸಿಟಿವ್ ಆಗುತ್ತೆ, ಯೂಸ್ ಲೋಕಲೈಸ್ಡ್ ಗ್ರೀಟಿಂಗ್ಸ್, ರೆಸ್ಪೆಕ್ಟ್ ಡ್ರೆಸ್ ಕೋಡ್ ಅಂಡ್ ಅವಾಯ್ಡ್ ದ ಕೊಲಿಕ್ಯುಲಿಸಮ್ ಆಗುತ್ತೆ. ಸೊ ಇದೆಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಗ್ರೂಪ್ ಕಮ್ಯುನಿಕೇಶನ್. ಸೊ ಗ್ರೂಪ್ ಕಮ್ಯುನಿಕೇಶನ್ ಅಂದ್ರೆ ಏನು? ಸೊ ಗ್ರೂಪ್ ಕಮ್ಯುನಿಕೇಶನ್ ಅಕ್ಕರ್ಸ್ ವಿತ್ ಇನ್ ಟೀಮ್ಸ್ ಟು ಎಕ್ಸ್ಚೇಂಜ್ ಇನ್ಫಾರ್ಮೇಶನ್. ಟೀಮ್ ನಡುವೆ ನಡೆಯುವಂತ ಒಂದು ಕಮ್ಯುನಿಕೇಶನ್. ಇಲ್ಲಿ ಸೆಟ್ ಗೋಲ್ ಇರುತ್ತೆ ಅಂಡ್ ಮೋಟಿವ್ ಈಚ್ ಅದರ್ ಥ್ರೂ ಎ ವರ್ಬಲ್ ಆರ್ ನಾನ್ ವರ್ಬಲ್ ಇಂಟ್ರಾಕ್ಷನ್ ಅಲ್ಲಿ ಮೋಟಿವ್ ಇರುತ್ತೆ. ಎಕ್ಸಾಂಪಲ್ ಪ್ರಾಜೆಕ್ಟ್ ಟೀಮ್ ಮೀಟಿಂಗ್ ಇರ್ಬೋದು, ಓಕೆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಇರ್ಬೋದು, ಇಮೇಲ್ ಸೆಂಡ್ ಟು ಆಲ್ ಡಿಪಾರ್ಟ್ಮೆಂಟ್ ಮೆಂಬರ್ಸ್ ಇರ್ಬೋದು, ಎಕ್ಸೆಟ್ರಾ. ಸೊ ಫೀಚರ್ಸ್ ಇನ್ವಾಲ್ವ್ಸ್ active listening, collaboration, frequent feedback, and use of group specific platforms, emails, chats, apps, meetings, etc. ಎಲ್ಲದೂ ಕೂಡ ಕನ್ಸಿಡರೇಷನ್ ಆಗುತ್ತೆ. ಬೆನಿಫಿಟ್ ಫಾಸ್ಟರ್ ಕ್ರಿಯೇಟಿವಿಟಿ ಬರುತ್ತೆ, ಯೂನಿಟಿ ಅಂಡ್ ಎಫಿಷಿಯನ್ಸಿ ವೆನ್ ವರ್ಕಿಂಗ್ ಆನ್ ಎ ಕಾಮನ್ ಆಬ್ಜೆಕ್ಟಿವ್ ವರ್ಕ್ ಮಾಡ್ಬೇಕಾದ್ರೆ ಎಫಿಷಿಯನ್ಸಿ ಕೂಡ ಬರುತ್ತೆ ಅಲ್ಲಿ. ನೆಕ್ಸ್ಟ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್. ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಅಂದ್ರೆ ಏನು? ಕಮ್ಯುನಿಕೇಶನ್ ಇನ್ ದ ಕ್ಲಾಸ್ ರೂಮ್ ಇನ್ಕ್ಲೂಡ್ಸ್ ವರ್ಬಲ್, ನಾನ್ ವರ್ಬಲ್ and written channels used the facilitate the learning. ಸೊ ಲರ್ನಿಂಗ್ ಗೆ ಫೆಸಿಲಿಟೇಟ್ ಮಾಡಕ್ಕೆ ಇಲ್ಲಿ ವರ್ಬಲ್ ಇರ್ಬೋದು, ನಾನ್ ವರ್ಬಲ್ ಇರ್ಬೋದು, ರಿಟರ್ನ್ ಚಾನಲ್ ಗಳು ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು ಇಲ್ಲಿ. ಓಕೆ, ವರ್ಬಲ್ ಅಂದ್ರೆ ಲೆಕ್ಚರ್ಸ್, ಡಿಸ್ಕಷನ್ಸ್, Q&A ಕ್ವಶನ್ ಅಂಡ್ ಆನ್ಸರ್, ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ನಾನ್ ವರ್ಬಲ್ ಬಂದ್ರೆ ಟೀಚರ್ಸ್ ಗೆಸ್ಟರ್ಸ್ ಫಾರ್ ಎಂಪಸಿಸ್, ಫೇಶಿಯಲ್ ಎಕ್ಸ್ಪ್ರೆಷನ್ ಕನ್ವೇಯಿಂಗ್ ಅಪ್ರೂವಲ್, ಸಿಟಿಂಗ್ ಅರೇಂಜ್ಮೆಂಟ್ಸ್ ಫಾರ್ ಇನ್ಕ್ಲೂಸಿವ್ನೆಸ್, ಎಕ್ಸೆಟ್ರಾ ಇದೆಲ್ಲ ಕೂಡ ಬರುತ್ತೆ. ಎಕ್ಸಾಂಪಲ್ಸ್ ಪಿಯರ್ ಟೀಚಿಂಗ್, ಓಕೆ ಇಂಟ್ರಾಕ್ಟಿವ್ ಕ್ವಿಜ್, ಕೋಟ್ ಇರ್ಬೋದು, ಸ್ಟೋರಿ ಟೆಲ್ಲಿಂಗ್, ಓಕೆ ಕೊಲಾಬರೇಟಿವ್ ಪ್ರಾಜೆಕ್ಟ್ಸ್, ಗ್ರೂಪ್ ಅಸೈನ್ಮೆಂಟ್ಸ್, ಎಮೋಷನಲ್ ಚೆಕ್ ಇನ್ಸ್, ಓಕೆ ಥಿಂಕ್ ಪೇರ್ ಶೇರ್ ಆಕ್ಟಿವಿಟಿ, ಎಕ್ಸೆಟ್ರಾ. ಓಕೆ ಕೌಟ್ ಅನ್ನೋದು ಒಂದು ಇದೊಂದು ಒಂದು ವೆಬ್ಸೈಟ್, ಅಲ್ಲಿ ನಾವು ಕ್ವಿಜ್ ನಾವು ಕಂಡಕ್ಟ್ ಮಾಡ್ಬೋದು. ಓಕೆ ಆ ಥರ. ಓಕೆ ನೆಕ್ಸ್ಟ್ ದ ಫೀಚರ್ಸ್ ಶುಡ್ ಬಿ ಇನ್ಕ್ಲೂಸಿವ್, ಬಯಾಸ್ ಫ್ರೀ, ಕ್ಲಿಯರ್ ಅಂಡ್ ಎನ್ಕರೇಜ್ ಪಾರ್ಟಿಸಿಪೇಷನ್. ಸೊ ಎಲ್ಲದೂ ಕೂಡ ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಫೀಚರ್ ಆಗಿರುತ್ತೆ. ಓಕೆ ವರ್ಬಲ್ಲು ನಾನ್ ವರ್ಬಲ್ಲು ಡಿಫ್ರೆಂಟ್ ಕನ್ಸಿಡರೇಷನ್ ನಾವು ತಗೋಬಹುದು. ರಿಟರ್ನ್ ಚಾನಲ್ಸ್ ಯೂಸ್ ಫಾರ್ ಫೆಸಿಲಿಟೇಟ್ ದ ಲರ್ನಿಂಗ್ ಆಗುತ್ತೆ. ಓಕೆ ಕ್ವಿಕ್ ರೀಕ್ಯಾಪ್ ಮಾಡಿದ್ರೆ ಸೊ ಡಿಫ್ರೆಂಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಬಂದಾಗ ಸೊ ಕಮ್ಯುನಿಕೇಶನ್ ಟೈಪ್ ಮತ್ತು ಎಕ್ಸಾಂಪಲ್ ವರ್ಬಲ್ ಬಂದ್ರೆ ಫಾರ್ಮಲ್ ಪ್ರೆಸೆಂಟೇಷನ್, ಟೀಮ್ ಮೀಟಿಂಗ್ ಬರುತ್ತೆ. ನಾನ್ ವರ್ಬಲ್ ಐ ಕಾಂಟ್ಯಾಕ್ಟ್, ಗೆಸ್ಚರ್, ಪೋಸ್ಟರ್ ಬರುತ್ತೆ. ಇಂಟರ್ ಕಲ್ಚರಲ್ ಬಂದಾಗ ಅಡಾಪ್ಟಿಂಗ್ ಗ್ರೀಟಿಂಗ್ಸ್, ಪ್ರೋಟೋಕಾಲ್ ಇನ್ ಗ್ಲೋಬಲ್ ಬಿಸ್ನೆಸ್ ಮೀಟಿಂಗ್ಸ್ ಗಳು ಬರುತ್ತೆ. ಗ್ರೂಪ್ ಬಂದಾಗ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್, ಕೊಲಾಬರೇಟಿವ್ ಪ್ರಾಜೆಕ್ಟ್ಸ್ ಬರುತ್ತೆ. ಕ್ಲಾಸ್ ರೂಮ್ ಬಂದಾಗ ಪಿಯರ್ ಟೀಚಿಂಗ್, ಡಿಜಿಟಲ್ ಪೋಲ್ಸ್, ಸೇಫ್ ಅಂಡ್ ಇನ್ಕ್ಲೂಸಿವ್ ಎನ್ವಿರಾನ್ಮೆಂಟ್ ಬರುತ್ತೆ. ಓಕೆ ಸೊ ದಿಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಬರುತ್ತೆ. ನೆಕ್ಸ್ಟ್ ದ 7 C's ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಎಫೆಕ್ಟಿವ್ ಕಮ್ಯುನಿಕೇಶನ್ ಅಲ್ಲಿ 7 Cಗಳಿದೆ. ಏನದು 7 C's? ದ ಫಸ್ಟ್ ಒನ್ ಇಸ್ ಅ ಕ್ಲಿಯರ್. ಓಕೆ ಸೊ ದ ಮೆಸೇಜ್ ಶುಡ್ ಬಿ ಈಸಿಲಿ ಅಂಡರ್ಸ್ಟುಡ್ ಅಂಡ್ ಅನ್ಆಂಬಿಗಿಯಸ್. ಅಂದ್ರೆ ಇದು ತುಂಬಾ ಕ್ಲಿಯರ್ ಆಗಿರ್ಬೇಕು, ನೀವು ಕೊಡುವಂತ ಮೆಸೇಜ್ ಇನ್ನೊಬ್ರಿಗೆ ಅರ್ಥ ಆಗಬೇಕು, ಅದು ಎಫೆಕ್ಟಿವ್ ಕಮ್ಯುನಿಕೇಶನ್. ಅಂದ್ರೆ ನೀನೇನ್ ಹೇಳಿದೆ ಅಂತ ನಂಗೆ ಗೊತ್ತೇ ಆಗಲಿಲ್ಲ ಅಂತಾರ, ಇಟ್ ಶುಡ್ ಬಿ ವೆರಿ ಕ್ಲಿಯರ್. ಓಕೆ ಎಕ್ಸಾಂಪಲ್ ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಸ್ಟೇಟ್ ದ ಮೇನ್ ಪಾಯಿಂಟ್ ಡೈರೆಕ್ಟ್ಲಿ, ಅವಾಯ್ಡಿಂಗ್ ಜಾರ್ಗನ್. ಸುಮ್ಮನೆ ಏನೇನೋ ಹೇಳಕ್ಕಿಂತ, ಸುತ್ತಿ ಬಳಸಿ ಬರೋಕ್ಕಿಂತ ಡೈರೆಕ್ಟ್ ಆಗಿ ಮೇನ್ ಪಾಯಿಂಟ್ ಹೇಳೋಂಥದ್ದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ. ನೆಕ್ಸ್ಟ್ ಕಾಯಿನ್ಸ್. ಇಲ್ಲಿ ಬಂದಾಗ ದ ಮೆಸೇಜ್ ಶುಡ್ ಬಿ ಬ್ರೀಫ್ ಅಂಡ್ ದ ಪಾಯಿಂಟ್, ಅವಾಯ್ಡಿಂಗ್ ಅನ್ನೆಸರಿ ವರ್ಡ್ಸ್ ಆರ್ ರಿಪಿಟೇಷನ್. ಸೊ ಇಲ್ಲಿ ಸೊ ಬ್ರೀಫ್ ಆಗಿರಬೇಕು ಮೆಸೇಜು, ಅನ್ನೆಸರಿ ವರ್ಡ್ಸ್ ಗಳನ್ನ ಯೂಸ್ ಮಾಡಬಾರ್ದು. ಸೊ ಅಲ್ಲಿ ಎಕ್ಸಾಂಪಲ್ ಕಮ್ಯುನಿಕೇಟ್ ದ ಎಸೆನ್ಷಿಯಲ್ ಫ್ಯಾಕ್ಟ್ಸ್ ಓನ್ಲಿ ವಿತ್ ನೋ ಫಿಲ್ಟರ್. ಸೊ ಎಸೆನ್ಷಿಯಲ್ ಫ್ಯಾಕ್ಟ್ಸ್ ಗಳನ್ನ ಮಾತ್ರ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಕಾಂಕ್ರೀಟ್ ಬಂದ್ರೆ ದ ಮೆಸೇಜ್ ಶುಡ್ ಬಿ ಸ್ಪೆಸಿಫಿಕ್, ಡೀಟೇಲ್ಡ್ ಅಂಡ್ ಸಪೋರ್ಟೆಡ್
ಬೈ ಫ್ಯಾಕ್ಟ್ಸ್. ಅದು ಸ್ಪೆಸಿಫಿಕ್ ಆಗಿರಬೇಕು, ಡೀಟೇಲ್ ಆಗಿರಬೇಕು, ಮತ್ತೆ ಫ್ಯಾಕ್ಟ್ಸ್ಗಳನ್ನ ಒಳಗೊಂಡಿರಬೇಕು. ಸೊ ಲಿವಿಂಗ್ ನೋ ರೂಮ್ ಫಾರ್ ಮಿಸ್ಇಂಟರ್ಪ್ರಿಟೇಷನ್ ಅಲ್ಲಿ ಕ್ರಿಯೇಟ್ ಮಾಡೋದು. ಎಕ್ಸಾಂಪಲ್, ಯೂಸ್ ಕ್ಲಿಯರ್ ಡೇಟಾ ಆರ್ ಎಕ್ಸಾಂಪಲ್ಸ್ ರಾದರ್ ದ್ಯಾನ್ ದ ವ್ಯಾಗ್ಯೂ ಸ್ಟೇಟ್ಮೆಂಟ್. ಕ್ಲಿಯರ್ ಡೇಟಾ ಮತ್ತು ಎಕ್ಸಾಂಪಲ್ ನ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕರೆಕ್ಟ್. ಸೊ ಕರೆಕ್ಟ್ ಅನದರ್ ಸಿ ಇದು ಬಂದಾಗ ಕರೆಕ್ಟ್ ಆಗುತ್ತೆ. ದ ಮೆಸೇಜ್ ಶುಡ್ ಬಿ ಫ್ರೀ ಫ್ರಮ್ ದ ಗ್ರಾಮೆಟಿಕಲ್, ಓಕೆ, ಫ್ಯಾಕ್ಚುಯಲ್ ಅಂಡ್ ಸ್ಪೆಲ್ಲಿಂಗ್ ಎರರ್. ಅಲ್ಲಿ ಏನು ಎರರ್ ಇರಬಾರ್ದು. ಅಂಡ್ ಶುಡ್ ಬಿ ಯೂಸ್ ಪ್ರಾಪರ್ ಲ್ಯಾಂಗ್ವೇಜ್ ಸೂಟಬಲ್ ಫಾರ್ ದ ಆಡಿಯನ್ಸ್. ಆಡಿಯನ್ಸ್ಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ ನ ಬಳಸಿ ಮಾತಾಡೋಂಥದ್ದನ್ನ, ಅಂದ್ರೆ ನಾವು ಯಾವ ಆಡಿಯನ್ಸ್ನೇ ಮಾತಾಡ್ತಿದೀವಿ ಅವ್ರಿಗೆ ಅದು ಅರ್ಥ ಆಗಬೇಕು, ಅವ್ರಿಗೆ ರೀಚ್ ಆಗಬೇಕು. ಎಕ್ಸಾಂಪಲ್, ಡಬಲ್ ಚೆಕ್ ಅಕ್ಯುರಸಿ ಅಂಡ್ ಅಡಾಪ್ಟ್ ದ ಮೆಸೇಜ್ ಇನ್ ದ ರಿಸೀವರ್ಸ್ ಲೆವೆಲ್. ಅದು ಅವ್ರಿಗೆ ಅಡಾಪ್ಟ್ ಆಗೋ ಥರ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಫಿಫ್ತ್ ಸಿ ಬಂದಾಗ ದ ಕೋರೆಂಟ್ ಅಂತ ಹೇಳ್ತೀವಿ. ದ ಮೆಸೇಜ್ ಶುಡ್ ಬಿ ಲಾಜಿಕಲ್, ವೆಲ್ ಆರ್ಗನೈಸ್ಡ್ ಅಂಡ್ ಆಲ್ ಪಾಯಿಂಟ್ ಶುಡ್ ಅಲೈನ್ ವಿತ್ ದ ಮೇನ್ ಟಾಪಿಕ್. ಆಲ್ ಪಾಯಿಂಟ್ಸ್ ಮೇನ್ ಟಾಪಿಕ್ ಅಲೈನ್ ಆಗಿರಬೇಕು, ವೆಲ್ ಆರ್ಗನೈಸ್ ಆಗಿರಬೇಕು. ಎಕ್ಸಾಂಪಲ್, ಪ್ರೆಸೆಂಟ್ ಇನ್ಫಾರ್ಮೇಶನ್ ಇನ್ ಎ ಸ್ಟ್ರಕ್ಚರ್ಡ್ ಆರ್ಡರ್ಡ್ ಮ್ಯಾನರ್ ಮೇಂಟೈನಿಂಗ್ ಎ ಕನ್ಸಿಸ್ಟೆಂಟ್ ಟೋನ್. ಸೊ ಕನ್ಸಿಸ್ಟೆಂಟ್ ಟೋನ್ ಅಲ್ಲಿ, ಆರ್ಡರ್ ಮ್ಯಾನರ್ ಅಲ್ಲಿ ಅದು ಇರಬೇಕು ಇನ್ಫಾರ್ಮೇಶನ್. ನೆಕ್ಸ್ಟ್ ಕಂಪ್ಲೀಟ್. ಅನದರ್ ಸಿ ಬಂದಾಗ ದ ರಿಸೀವರ್ ಶುಡ್ ಬಿ ಪ್ರೊವೈಡೆಡ್ ವಿತ್ ಆಲ್ ದ ಇನ್ಫಾರ್ಮೇಶನ್ ದೇ ನೀಡ್ ಟು ಬಿ ಫುಲ್ಲಿ ಇನ್ಫಾರ್ಮ್ಡ್ ಆರ್ ಟು ಟೇಕ್ ಆಕ್ಷನ್. ಸೊ ರಿಸೀವರು ಶುಡ್ ಬಿ ಪ್ರೊವೈಡೆಡ್ ವಿತ್ ಆಲ್ ದ ಎಲ್ಲ ಇನ್ಫಾರ್ಮೇಶನ್ ರಿಸೀವರ್ ಕೊಡಬೇಕು. ಅವನಿಗೆ ಏನಾದರೂ ಆಕ್ಷನ್ ತಗೊಳಕ್ಕೂ ಕೂಡ ಅದು ಆಗಬೇಕು. ಆ ಥರ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ನಾವು ಕೊಡಬೇಕು. ಎಕ್ಸಾಂಪಲ್, ಇನ್ಕ್ಲೂಡ್ ಎವ್ರಿ ರಿಲೆವೆಂಟ್ ಡೀಟೇಲ್ ಅಂಡ್ ಇಫ್ ನೀಡೆಡ್ ಎ ಕ್ಲಿಯರ್ ಕಾಲ್ ಟು ಆಕ್ಷನ್. ಸೊ ಕ್ಲಿಯರ್ ಕಾಲ್ ಟು ಆಕ್ಷನ್ ಅದು ಆಗಬೇಕು. ಲಾಸ್ಟ್ ಸಿ ಬಂದಾಗ ದ ಕರ್ಟಿಯಸ್ ಬರುತ್ತೆ. ಸೊ ಮೆಸೇಜ್ ಶುಡ್ ಬಿ ಪೊಲೈಟ್, respectful and the considerate of the audience, the perspective. So example, use a friendly tone and avoid negative or offensive language. So negative ಮತ್ತೆ offensive language ನ ಬಳಸಬಾರದು. ಸೊ ಫ್ರೆಂಡ್ಲಿ ಟೋನ್ ನ ಬಳಸಬೇಕಾಗುತ್ತೆ. ಸೊ ಮೆಸೇಜ್ ಶುಡ್ ಬಿ ಪೊಲೈಟ್ ಆಗಿರಬೇಕು, ರೆಸ್ಪೆಕ್ಟ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ದಿಸ್ ಆರ್ ದ ಇಂಪಾರ್ಟೆಂಟ್ 7 C's ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಬಂದ್ರೆ ಏನು? ವಾಟ್ ಆರ್ ದ ಡಿಫರೆಂಟ್ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಏನು? The process of communication involves a series of steps. Steps ಇದೆ ಇಲ್ಲಿ, by which a message is created, sent, received and understood between the sender and receiver. ಸೆಂಡರು ಮತ್ತು ರಿಸೀವರ್ ನಡುವೆ ಅರ್ಥ ಆಗಕ್ಕೆ ಒಂದು ಸ್ಟೆಪ್ ನಾವು ಫಾಲೋ ಮಾಡ್ತೀವಿ. ಆ ಸ್ಟೆಪ್ಸ್ ಇನ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಬಂದಾಗ ಫಸ್ಟ್ ಒನ್ ಸೆಂಡರ್ ಆರ್ ಐಡಿಯಾ ಫಾರ್ಮೇಶನ್ ಅಂತ ಕರಿತೀವಿ ನಾವು. ಸೊ ಏನದು ಸೆಂಡರ್ ಐಡಿಯಾ ಫಾರ್ಮೇಶನ್ ಅಂದ್ರೆ ದ ಒರಿಜಿನೇಟರ್ ಹೂ ಹ್ಯಾಸ್ ಅನ್ ಐಡಿಯಾ ಆರ್ ಇನ್ಫಾರ್ಮೇಶನ್ ಟು ಶೇರ್. ಅವನ ಹತ್ರ ಒಂದು ಐಡಿಯಾ ಇದೆ ಅಥವಾ ಇನ್ಫಾರ್ಮೇಶನ್ ಶೇರ್ ಮಾಡಕ್ಕೆ, ಅವನ್ನ ನಾವು ಸೆಂಡರ್ ಅಥವಾ ಐಡಿಯಾ ಫಾರ್ಮೇಶನ್ ಅಂತ ಕರಿತೀವಿ. ಎಕ್ಸಾಂಪಲ್, ಎ ಮ್ಯಾನೇಜರ್ ವಾಂಟ್ಸ್ ಟು ಅನೌನ್ಸ್ ಎ ನ್ಯೂ ಪಾಲಿಸಿ ಟು ದ ಎಂಪ್ಲಾಯೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎನ್ಕೋಡಿಂಗ್. ಅದೇನಾಗುತ್ತೆ ಸ್ಟೆಪ್ 2. ಸೆಂಡರ್ ಇನ್ಫಾರ್ಮೇಶನ್ ಐಡಿಯಾ ಫಾರ್ಮೇಶನ್ ಆದ್ಮೇಲೆ ಎನ್ಕೋಡ್ ಮಾಡ್ತಾರೆ ಅದನ್ನ. ಎನ್ಕೋಡಿಂಗ್ ಅಂದ್ರೆ ದ ಸೆಂಡರ್ ಟ್ರಾನ್ಸ್ಲೇಟ್ ದ ಐಡಿಯಾ ಇಂಟು ವರ್ಡ್ಸ್. ಅವನ ತಲೆಯಲ್ಲಿ ಬರೋ ಐಡಿಯಾನ ಅಥವಾ ಪಾಲಿಸಿನ ಡಾಕ್ಯುಮೆಂಟ್ ಇರೋದನ್ನ ಎಲ್ಲರಿಗೂ ಅರ್ಥ ಆಗೋ ಥರ ವರ್ಡ್ಸ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ, ಎನ್ಕೋಡಿಂಗ್ ಮಾಡ್ತಾರೆ. ಸಿಂಬಲ್ಸ್ ಆರ್ ಗೆಸ್ಟರ್ಸ್ ಅಲ್ಲಿ ಹೇಳ್ತಾರೆ. ಸೊ ಮ್ಯಾನೇಜರ್ ರೈಟ್ಸ್ ಅನ್ ಇಮೇಲ್ ಮೆಸೇಜ್ ಅಲ್ಲಿ ಬರೆಯೋದಿರ್ಬೋದು ಅಥವಾ ಹೇಳೋದಿರ್ಬೋದು. ಓಕೆ, ಅದನ್ನ ಎಕ್ಸಾಂಪಲ್ ತಗೋಬಹುದು. ನೆಕ್ಸ್ಟ್ ಮೆಸೇಜ್, ಥರ್ಡ್ ಸ್ಟೆಪ್. ದ ಆಕ್ಚುಯಲ್ ಕಂಟೆಂಟ್ ಆರ್ ಇನ್ಫಾರ್ಮೇಶನ್ ದಟ್ ಈಸ್ ಬೀಯಿಂಗ್ ಕಮ್ಯುನಿಕೇಟೆಡ್. ಆಕ್ಚುಯಲ್ ಕಂಟೆಂಟ್ ಅಥವಾ ಇನ್ಫಾರ್ಮೇಶನ್ ಕಮ್ಯುನಿಕೇಟ್ ಆಗುತ್ತೆ ಅಲ್ಲಿ. ಓಕೆ, ಸೊ ಎಕ್ಸಾಂಪಲ್, ದ ಸ್ಟಾರ್ಟಿಂಗ್ ನೆಕ್ಸ್ಟ್ ವೀಕ್ ಆರ್ ವರ್ಕಿಂಗ್ ಟೈಮ್ ವಿಲ್ ಚೇಂಜ್ ಇರ್ಬೋದು. ಅಲ್ಲಿ ಅಲ್ಲಿ ಮೆಸೇಜ್ ರೀಚ್ ಆಯ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಚಾನಲ್ ಆರ್ ಮೀಡಿಯಂ. ಯಾವ ಚಾನಲ್ ಹೋಗುತ್ತೆ ನೆಕ್ಸ್ಟ್ ಸ್ಟೆಪ್? ಸೊ ಮೆಸೇಜ್ ಅನ್ನೋ ರೆಡಿ ಆಯ್ತು, ಇದಾಯ್ತು, ಬಟ್ ಯಾವ ಚಾನಲ್ ಅದನ್ನ ಕೊಡಬೇಕು? ಮೀಡಿಯಂ ಅಲ್ಲಿ ಕೊಡಬೇಕು. ದ ಮೆಥಡ್ ಆರ್ ಮೀಡಿಯಂ ಥ್ರೂ ವಿಚ್ ದ ಮೆಸೇಜ್ ಇಸ್ ಕನ್ವೇಡ್. ಯಾವ ಮೀಡಿಯಂ ಅಲ್ಲಿ ನಾವು ಮೆಸೇಜ್ ನ ಕೊಡಬೇಕು? ಎಕ್ಸಾಂಪಲ್, ಇಮೇಲ್, ಮೆಮೋನು, ಆರ್ ಥ್ರೂ ಫೋನ್ ಕಾಲ್, ಆರ್ ಟು ಫೇಸ್ ಟು ಫೇಸ್ ಟಾಕ್ ಇರ್ಬೋದು. ಮೀಡಿಯಂ ಅಂತ ಹೇಳ್ತೀವಿ. ನೆಕ್ಸ್ಟ್ ರಿಸೀವರ್, ಸ್ಟೆಪ್ 5. ಸೊ ಮೀಡಿಯಂ ಕೊಟ್ಮೇಲೆ ರಿಸೀವರ್, ದ ಇಂಡಿವಿಜುವಲ್ ಆರ್ ಗ್ರೂಪ್ ಹೂ ಇಸ್ ಇನ್ ದ ಇಂಟೆಂಡೆಡ್ ರೆಸಿಪಿಯೆಂಟ್ ಆಫ್ ದಿ ಮೆಸೇಜ್. ಅವರಿಗೆ ಅದು ಹೋಗ್ಬೇಕು. ಓಕೆ, ಎಂಪ್ಲಾಯೀಸ್ ದ ರೀಡಿಂಗ್ ದ ಇಮೇಲ್ ಇರ್ಬೋದು ಎಕ್ಸಾಂಪಲ್ ತಗೊಂಡಾಗ, ಅವ್ರು ರಿಸೀವರ್ ರಿಸೀವ್ ಮಾಡ್ಕೋತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ಆಫ್ಟರ್ ರಿಸೀವಿಂಗ್ ಡಿಕೋಡಿಂಗ್. ಡಿಕೋಡ್ ಆಗುತ್ತೆ. ಅದು ಯಾವ ರೀತಿ ಡಿಕೋಡ್ ಆಗುತ್ತೆ? ದ ರಿಸೀವರ್ ಇಂಟರ್ಪ್ರಿಟ್ಸ್ ಅಂಡ್ ಮೇಕ್ ದ ಸೆನ್ಸ್ ಆಫ್ ದಿ ಮೆಸೇಜ್ ರಿಸೀವ್ಡ್. ಅವ್ರು ಇಂಟರ್ಪ್ರಿಟ್ ಮಾಡ್ತಾರೆ ಅದಕ್ಕೆ. ಫಾರ್ ಎಕ್ಸಾಂಪಲ್, ಮೇಲ್ಗೆ ಅಕ್ನಾಲೆಜ್ಮೆಂಟ್ ಕೊಡ್ಬೋದು, ನೋಟೆಡ್ ಅಂತ ಇರ್ಬೋದು, ಐ ರಿಸೀವ್ಡ್ ದ ಮೇಲ್ ಇರ್ಬೋದು, ಆ ಥರ ಇರ್ಬೋದು. ಓಕೆ, ಎಂಪ್ಲಾಯೀಸ್ ಅಂಡರ್ಸ್ಟ್ಯಾಂಡ್ ದ ನ್ಯೂ ಟೈಮಿಂಗ್ ಚೇಂಜ್. ಅವ್ರಿಗೆ ಅರ್ಥ ಆಯ್ತು ಅಲ್ಲಿಗೆ ಅಂತ ಹೇಳ್ಬಿಟ್ಟು. ಸೊ ಫೀಡ್ಬ್ಯಾಕ್, ಅಲ್ಲಿ ಫೀಡ್ಬ್ಯಾಕ್ ಆಗುತ್ತೆ ಡಿಕೋಡಿಂಗ್ ಆದ್ಮೇಲೆ. ದ ರಿಸೀವರ್ಸ್ ರೆಸ್ಪಾಂಡ್ ಆರ್ ರಿಯಾಕ್ಷನ್ ಟು ದ ಮೆಸೇಜ್ ಸೆಂಡ್ ಬ್ಯಾಕ್ ಟು ದ ಸೆಂಡರ್. ಅವರು ಫೀಡ್ಬ್ಯಾಕ್ ಕೊಡ್ತಾರೆ ಅದಕ್ಕೆ. ಎಂಪ್ಲಾಯಿ ರಿಪ್ಲೈಡ್ ವಿತ್ ಕ್ವಶನ್ ಆರ್ ಅಕ್ನಾಲೆಜ್ಮೆಂಟ್ ಕೊಡ್ಬೋದು, ನೋಟೆಡ್ ಇರ್ಬೋದು, ನಾನು ಹೇಳಿದೆ ಆ ಥರ. ಸೊ ಅದು 7th ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ 8th ಸ್ಟೆಪ್, ನಾಯ್ಸ್ ಆರ್ ಇಂಟರ್ಫಿಯರೆನ್ಸ್ ಬರುತ್ತೆ. ಸೊ ಎನಿ ಬ್ಯಾರಿಯರ್ ಆರ್ ಇಂಟರ್ಫಿಯರೆನ್ಸ್ ದಟ್ ಮೇ ಡಿಸ್ಟ್ರೋಡ್ ಆರ್ ಬ್ಲಾಕ್ ದ ಮೆಸೇಜ್ ಎಟ್ ಎನಿ ಸ್ಟೇಟ್. ಅಲ್ಲಿ ಏನಾದ್ರು ಮಧ್ಯದಲ್ಲಿ ನಾಯ್ಸ್ ಅಥವಾ ಇಂಟರ್ಫಿಯರೆನ್ಸ್ ಬಂದು ಮೆಸೇಜ್ ಸ್ಟಾಪ್ ಆಗೋದಿರ್ಬೋದು. ಟೆಕ್ನಿಕಲ್ ಜಾರ್ಗನ್, ಓಕೆ, ಬ್ಯಾಕ್ ಗ್ರೌಂಡ್ ನಾಯ್ಸ್, ಡಿಸ್ಟ್ರಾಕ್ಷನ್ ಇರ್ಬೋದು, ಇಲ್ಲ ಕೂಡ ಎಕ್ಸಾಂಪಲ್ ಆಗ್ಬೋದು. ಸೊ ದಿಸ್ ಆರ್ ದ
ಡಿಫ್ರೆಂಟ್ ಸ್ಟೆಪ್ಸ್. ಓಕೆ, ಸೊ ಪ್ರೊಸೀಜರ್ಸ್, ಸ್ಟೆಪ್ಸ್ ಇನ್ ದ ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್ ಬರುತ್ತೆ. ಇಲ್ಲಿ ನಮಗೆ 8 ಸ್ಟೆಪ್ಸ್. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಮ್ಯುನಿಕೇಷನ್ನ ಕಂಟಿನ್ಯೂ ಮಾಡ್ತೀನಿ. ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಇದನ್ನು ನೆಟ್ಟು ಮತ್ತು KSETಗೆ ಓದ್ತಾ ಇರೋಂಥವ್ರು ಬಳಸ್ಕೊಳ್ಳಿ. ಸೊ ಯಾರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನೆಕ್ಸ್ಟ್ ವಿಡಿಯೋನ ನಾನು ಹೇಳ್ದಂಗೆ ದ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನಿಂದ ಕಮ್ಯುನಿಕೇಷನ್ ಪಾರ್ಟ್ 2ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.